ಅವ್ರೇನ್ ಹೇಳೋದು ಅಂದ್ರೆ ಇಲ್ಲಪ್ಪ ಮದುವೆ ಮುಂಚೆ ನಿಮ್ಮ ಮಾವ ಬೆಂಗಳೂರಿಗೆ ಸೆಟ್ಲ್ ಆಗ್ತಾರ ಅಂತ ಹೇಳಿದ್ರು, ಏನಂತ? ನೀನು ಸೆಟ್ಲ್ ಆಗ್ತಿ ಅಂತ ಹೇಳಿದ್ದೆ. ಇನ್ನೊಮ್ಮೆ ಹೇಳಪ್ಪ. ಅದೇ ನಮ್ಮ ಮಾವರು ಬೆಂಗಳೂರಲ್ಲಿ ಸೆಟ್ಲ್ ಆಗ್ತಾರೆ ಅಂತ ಹೇಳಿದ್ರು ನಮ್ಮ ಮಾವ. ಅದೇ ನನ್ಗೆ ಹೆಣ್ಣು ತೋರ್ಸಿ ಮದುವೆ ಮಾಡಿದ್ರಲ್ಲ ನಮ್ಮ ಮಾವ, ಅವರು ಬೆಂಗಳೂರು ಸೆಟ್ ಆಗ್ತಾರೆ ಅಂತ ಹೇಳಿದ್ರಂತೆ. ಹುಡುಗ ಬೆಂಗಳೂರಲ್ಲಿ ಸೆಟ್ಲ್ ಆಗ್ತಾನೆ, ಹೆಣ್ಣು ಕೊಡ್ಬೋದು ಅಂತ ಅವತ್ತು ಹೇಳಿದ್ರು. ಇವಾಗ ನೀನ್ ಊರಲ್ಲೇ ಇದೀಯಾ ಅಂತ? ಹೌದು, ಊರಲ್ಲೇ ಸೆಟ್ಲ್ ಆಗೋ ಚಾನ್ಸಸ್ ಇದೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡಿದ್ರು. ನಾನು ಒಂದು ಟೈಮಲ್ಲಿ ಹೇಳಿದ್ ನಂಗೆ ನನಗೆ ನನಗೆ ಸ್ವಲ್ಪ ಜ್ಞಾಪಕ ಅನ್ನೋದು. ನಮ್ಮ ಮಾವನ ಏನ್ ಹೇಳಿದ್ರು ಅಂದ್ರೆ, ಅವ್ರೇನ್ ಹೇಳಿದ್ರು ಅಂದ್ರೆ ಅಪ್ಪ ಅಮ್ಮ ಬಿಗ್ಗೆ ಇರೋವರ್ಗುನು ಅಲ್ಲಿ ಬೆಂಗಳೂರಲ್ಲಿ ದುಡ್ಕೊಂಡ್ ತಿಂತಾರೆ ಗಂಡ ಹೆಂಡತಿ. ಅದಾದ್ಮೇಲೆ ಅಷ್ಟು ಊರಿಗೆ ಬಂದು ಊರಲ್ಲಿ ಅವ್ರು ಏನೋ ವ್ಯವಸಾಯನ ಇನ್ನೊಂದು ಮತ್ತೊಂದೇನೋ ಮಾಡ್ಕೊಂಡಿರ್ತಾರೆ ಅಂತ ಹೇಳಿದ್ರಂತೆ. ಇಲ್ಲೇ ಊರಲ್ಲಿ ಈಗ ಜೊತೆಗೆ ಇದಾರೆ. ಬಟ್ ಏನಂದ್ರೆ ಮನಸ್ತಾಪ ಜಾಸ್ತಿ ಇದೆ. ಅದೇನಂದ್ರೆ ಅಲ್ಲಿ ಹೋದ್ಮೇಲೆ ಒಂಥರ ಇಲ್ಲಿದ್ದಾಗ ಏನಂತಾರೆ ನಮ್ಮ ಅಪ್ಪ ಅಮ್ಮನ ಜೊತೆ ಎಲ್ಲ ಚೆನ್ನಾಗಿರ್ತಾರೆ, ನನ್ ಜೊತೆ ಚೆನ್ನಾಗಿರ್ತಾರೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ನಂಗೆ ಯಾವ್ದನ ಹಬ್ಬ ಹುಣ್ಣಿಮೆ ಅಂತ ಹೋದಾಗ ಅವಾಗ ಏನ್ ಮಾಡ್ತಾರೆ, ಟರ್ನ್ ಆಗ್ಬಿಡ್ತಾರೆ. ಅಲ್ಲಿ ಏನ್ ಮಾಡ್ತಾರೆ, ಮಾತಾಡಿದ್ರೆ ಫೋನ್ ಮಾಡಲ್ಲ, ಏನಿಲ್ಲ. ನಾವು ಫೋನ್ ಮಾಡೋರು ರೆಸ್ಪಾನ್ಸ್ ಇಲ್ಲ, ಕೇಳೋದು ನನಗೆ ನಿದ್ದೆ ಬರುತ್ತೆ ಹಿಂಗೆ ಅಂತಾರೆ. ಹಂಗ ಪಾಪ ಕೇಳೋದು ಮನೆ ಕೆಣತಿ ಅಂತಾರೆ. ಅಂದ್ರೆ ಈ ತವ್ರ ಮನೆಗೆ ಹೋದಾಗ್ಲೇ ನಿಮಗೆ ಭಯ? ಹೌದಣ್ಣ. ಯಾಕೆ ಹೇಳ್ಕೊಟ್ಟು ಅಲ್ಲೇ ಉಳಿಸ್ಕೊಂಡ್ಬಿಡ್ತಾರೆ ಅಂತಲ್ಲ? ಹೌದೌದು. ಅದು ಯಾಕೆ ನೀನು ಒಂದು 2 ದಿವಸ ನೀನು ಹೋಗು, ಜೊತೆಲಿ ಇದ್ದು 2 ದಿವಸ ಕರ್ಕೊಂಡು ಬಾ. ಅಣ್ಣ ನಾನು ಹೋಗಕ್ಕೆ ಏನಂತ ಅವತ್ತು ನನಗೆ ಮನ್ಸು ತುಂಬಾ ಬೇಜಾರು ಬಿಡ್ತದೆ. ಅದು ಬಿಡು, ಅದು ಯಾಕದು ನಿನ್ಗೆ ಇಷ್ಟ ಅಹಂಕಾರ ಅಥವಾ ನಿಮಗೆ ಇಷ್ಟ ಇರೋದಾದ್ರೆ ಅವ್ರಿಗೂ ಇರ್ಲಿ ಬಿಡು. ಆಯ್ತು, ನಿಮ್ಮ ಕುರಿತು ಏನೇನು ಆಪಾದನೆಗಳು ಮಾಡಿದ್ರು, ಏನೇನು ಬಾಯಿ ಹರಿಬಿಟ್ರು, ಅದೆಲ್ಲ ಆಯ್ತು ನೋಡಿದೋ ಅಥವಾ ಅದು ತಪ್ಪೆ. ಹೌದು, ನಾವು 4 ಜನ ಹೆಣ್ಮಕ್ಳು, ನಾನು ಒಬ್ಬ ಗಂಡು ಮಗ ನಮ್ಮ ಅಪ್ಪಂಗೆ. ಓಕೆ, ಅಂದ್ರೆ ತಂದೆ ತಾಯಿಗೆ 4 ಜನ ಹೆಣ್ಮಕ್ಳು, ನೀವೊಬ್ರು ಗಂಡು ಮಗ ಅಂತ? ಹೌದೌದಣ್ಣ. ಅಂದ್ರೆ ನೀವೇ ಕೊನೆಯವರಾ? ನಾನು ಸೆಕೆಂಡ್ ಅಣ್ಣ. ಓಕೆ, ಅಂದ್ರೆ ನಿಮಗೊಬ್ಬ ಅಕ್ಕ ಇದ್ದಾರೆ, 3 ಜನ ತಂಗಿದಿರಿದ್ದಾರೆ. ಹೌದಣ್ಣ. ಆಯ್ತು. ನಾವು ಚಿಕ್ಕ ಹುಡುಗರನ್ನೆಲ್ಲ ಎಜುಕೇಶನ್ ಮಾಡ್ಕೊಂಡ್ವಿ. ಸ್ವಲ್ಪ ಸೆಕೆಂಡ್ ಪಿ ಯು ಸಿ ವರೆಗೂ ಓದಿದ್ದೆ ನಾನು. ಅದಾದ್ಮೇಲೆ ನೆಕ್ಸ್ಟ್ ನಮ್ಮಪ್ಪ ನನ್ನ ತಂಗಿದು 2 ತಂಗಿದು ಮದುವೆ ಮಾಡಿದ್ರು. ಮದುವೆ ಮಾಡಿದ್ಮೇಲೆ ಒಂದು 40 ರೂಪಾಯಿ ಸಾಲ ಇತ್ತು. ಓಕೆ, ಅಂದ್ರೆ ಆಗ ತಂದೆ ತಾಯಿ ಏನ್ ಮಾಡ್ಕೊಂಡಿದ್ರು? ಅಂದ್ರೆ ಕೃಷಿ, ವ್ಯವಸಾಯ. ಓಕೆ. ಅಂದ್ರೆ ಈ ಕೊಬ್ಬರಿ, ಅಡಿಕೆ ತೋಟ ಇದೇನಿರ್ಲಿಲ್ಲ? ಇಲ್ಲ, ಅದೇನಿಲ್ಲ ಸರ್. ವ್ಯವಸಾಯ ಅಂದ್ರೆ ಏನ್ ಮಾಡ್ತಿದ್ರಿ ನೀವು? ಅದೇ ಕಡಲೆ ಗಿಡ ಮತ್ತೆ ರಾಗಿ. ಮತ್ತೆ ಕೂಲಿ ಹೋಗ್ತಿದ್ರಾ? ಹೌದೌದು. ಓಕೆ, ಅವರು ನಿಮ್ಮ ಅಕ್ಕನ ಮದುವೆ ಮಾಡಿದ್ರು? ತಂಗಿ ಮದುವೆ ಮಾಡುದು. ಅಕ್ಕಂದಾಗ್ಲಿಲ್ವಾ ಮೊದ್ಲು? ಮೊದ್ಲು ಅಕ್ಕೊಂದಾತು. ಅದಾದ್ಮೇಲೆ ತಂಗಿ ಮಾಡಿದ್ರು. ಆಯ್ತು. ಅದಾದ್ಮೇಲೆ ಅಣ್ಣ ಏನಾಯ್ತು ಅಂದ್ರೆ ಸ್ವಲ್ಪ ಸಾಲದಲ್ಲಿ ಸ್ವಲ್ಪ ಇದಾಗಿದ್ರು. ಓಕೆ. ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ ಸಾಲ ಇದಾಗಿದ್ದು, ನಾನೇ ಮಾಡಿದೆ, ಅದನ್ನ ನೋಡ್ಕೊಬಿಟ್ಟು ಮತ್ತೆ ಬೆಂಗಳೂರು ಹೋದೆ. ಬೆಂಗಳೂರು ಹೋಗಿ ಅಲ್ಲಿ ಕೆಲಸ ಮಾಡಿದೆ. ಓಕೆ, ಅಂದ್ರೆ ನೀವೇನು ಓದಿರೋದು? ಹಲೋ, ನೀವೇನು ಓದಿರೋದಪ್ಪ? ನಾನು ಸೆಕೆಂಡ್ ಪಿ ಯು ಸಿ ಅಣ್ಣ. ಓಕೆ, ನೀವು ಬೆಂಗಳೂರಿಗೆ ಬಂದಿದ್ದು ಸೆಕೆಂಡ್ ಪಿ ಯು ಸಿ ಮುಗಿದಾದ ಮೇಲ? ಹೌದೌದು. ಅಂದ್ರೆ ಫ್ರೆಂಡ್ಸ್ ಇದ್ರಾ? ಫ್ರೆಂಡ್ಸ್ ಜೊತೆ ಬಂದೆ. ನಮ್ಮ ಅಣ್ಣರಿದ್ರು, ಅವ್ರ ಜೊತೆ ಬಂದೆ. ಒಂದು ಇದರಲ್ಲಿ ವರ್ಕ್ ಮಾಡಿದೆ ಸ್ವಲ್ಪ ದಿನ. ಧ್ವನಿ ಕಟ್ ಆಗ್ತಾ ಇದೆ. ಸ್ವಲ್ಪ ದಿನ ಅದೇ ಮೆಡಿಕಲ್ ವರ್ಕ್ ಮಾಡಿದಣ್ಣ. ಓಕೆ. ಮೆಡಿಕಲ್ ಅನ್ನು ವರ್ಕ್ ಮಾಡಿದೆ. ಅವಾಗ ಬರೋ 1500 ಕೊಡ ನನಗೆ. 1500 ತಿಂಗಳಿಗೆ? ಹೌದೌದು. ಓಕೆ. ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಊಟ ಸ್ವಲ್ಪ ವ್ಯವಸ್ಥೆ ಸರಿ ಇರಲಿಲ್ಲ, ಮತ್ತೆ ವಾಪಸ್ ಬಂದೆ ಊರಿಗೆ. ಸ್ವಲ್ಪ ಜೋರ ಮಾತಾಡಬೇಕು. ಊಟ ವ್ಯವಸ್ಥೆ ಸರಿ ಇರಲಿಲ್ಲ, ಮತ್ತೆ ಊರಿಗೆ ಬಂದೆ. ಓಕೆ. ಊರಿಗೆ ಬಂದು ಅಷ್ಟೇ ಮಾಡಿದೆ. ಮತ್ತೆ ಸ್ವಲ್ಪ ದಿನ ಇದ್ದು ಮತ್ತೆ ದೀಪಾವಳಿಗೆ ಮತ್ತೆ ಹೋದೆ. ದೀಪಾವಳಿಗೆ ಹೋದಾಗ ನೆಕ್ಸ್ಟ್ ಬೇರೆ ಒಂದು ಆಟೋಮೊಬೈಲ್ ಕಂಪ್ನಿಗೆ ಹೋದೆ. ಏನಕ್ಕೆ? ಆಟೋಮೊಬೈಲ್ ಕಂಪ್ನಿಗೆ. ಓಕೆ. ಹೌದಣ್ಣ. ಅಲ್ಲಿ 1400 ಪೇಮೆಂಟ್ ಕೊಡೋರು. 1400? ಹೌದು, 4 ರೂಪಾಯಿ ಓಟಿ. ಆದ್ರೆ ಮೊದಲಿಗಿಂತ 200 ರೂಪಾಯಿ ಕಡಿಮೆನೇ ಆಯ್ತಲ್ಲ ಇದು? ಹೌದಣ್ಣ. ಆದ್ರೂ ಹೋದ್ರಿ? ಅದೇ ಯಾಕೆಂದ್ರೆ ಊಟ ವ್ಯವಸ್ಥೆ ಇಲ್ಲಿ ಸರಿ ಇಲ್ಲ, ಅಲ್ಲಿ ಚೆನ್ನಾಗಿತ್ತು. ಓಕೆ, ಅಂದ್ರೆ ಕೆಲವೊಮ್ಮೆ ಸಂಬಳಕ್ಕಿಂತ ಒಂಚೂರು ಇಲ್ಲೇನು ಕೆಲಸ ಮುಗಿಸ್ಕೊಂಡು ಬಂದ್ಮೇಲೆ ಒಂಚೂರು ನೆಮ್ಮದಿಯಾಗಿದ್ರೆ ಸಾಕು ಜಾಗ ಅಂತ. ಹೌದೌದು. ಓಕೆ, ಅಂದರೆ ಆ ಸಮಯದಲ್ಲಿ ನಿಮಗೊಂದು 16, 17 ಅಥವಾ 18 ವರ್ಷನಾ? ಓಕೆ, ಅಂದರೆ ಕರೆಕ್ಟಾಗಿ ಅಷ್ಟು ಸಂಬಳ ಊರಿಗೆ ಕೊಡ್ತಿದ್ರೆ ಎಷ್ಟು ಕೊಡ್ತಾ ಇದ್ರಿ? ಇಲ್ಲ ಅಣ್ಣ, ಅದನ್ನೆಲ್ಲ ಸಂಬಳ ಊರಿಗೆ ಕೊಡ್ತಿದ್ವಿ.
ಊರಿಗೆ ಕೊಟ್ಟು ನೆಕ್ಸ್ಟ್ ನನ್ನ 3ನೇ ತಂಗಿ ಮದುವೆ ಮಾಡಿದೆ. ಓಕೆ. 3ನೇ ತಂಗಿ ಮದುವೆ ಮಾಡಿ ಮತ್ತೆ ಒಂದು ಮನೆ ಅದೇ ಟೈಮಲ್ಲಿ ಮದುವೆ ಮತ್ತೆ ಮನೇನ ಇದು ಮಾಡಿದೆ. ಕಟ್ಟಿದ್ರ ಅಥವಾ ರಿನಿವೇಶನ್ ಮಾಡಿಸಿದ್ರ? ಇಲ್ಲ ಮನೆ ಕಟ್ಟಿದ್ವಿ ನಾವು ಊರಲ್ಲಿ. ನಮ್ದು ಹಳೆ ಮನೆ ಇತ್ತು, ಅದು ಬಿದ್ದೋದ್ಮೇಲೆ ಅಷ್ಟು ಹೊಸ ಮನೆ ಕಟ್ಟಿ ನನ್ನ ತಂಗಿ ಮತ್ತೆ ಅದೇ ಮನೇಲಿ ಮದುವೆ ಮಾಡಿವಿ. ಓಕೆ. ಅದಾದ್ಮೇಲೆ ನೆಕ್ಸ್ಟ್ ಆಯ್ತು ಸೆಕೆಂಡ್ ಇನ್ನು ಲಾಸ್ಟ್ ತಂಗಿ ಇದ್ಲು. ಅದೇನಾಯ್ತು ಅಂದ್ರೆ ಲವ್ ಮ್ಯಾರೇಜ್ ಆಯ್ತು. ನಾವು ಮೊದ್ಲು ನಮ್ಮ ರಿಲೇಷನ್ ನಮ್ಮ ಹುಡುಗನೆ ಲವ್ ಮಾಡಿದ್ರೆ ನಾವು ಒಪ್ಕೊಂಡಿರಲ್ಲ, ಮದುವೆ ಆಯ್ತು ಅದು. ಓಕೆ. ಅದಾದ್ಮೇಲೆ ನಂದು ಮದುವೆ ಮಾಡ್ಕೊಂಡೆ ನಾನು. ಎಷ್ಟು ವಯಸ್ಸಿಗೆ ಮದುವೆ ಮಾಡ್ಕೊಂಡ್ರಿ? ನಾನು 31ಕ್ಕೆ ಮದುವೆ ಮಾಡ್ಕೊಂಡೆ. ಅಂದ್ರೆ ಈ ತಂಗಿದಿರ್ದು ಅಕ್ಕಂದಿರ್ದು ಎಲ್ಲ ಮುಗ್ದಾದ್ಮೇಲೆ ನೀವು ಮದುವೆ 3ನೇ ತಂಗಿ ಮದುವೆ ಆದ್ಮೇಲೆ 4ನೇ ತಂಗಿ ಇತ್ತಲ್ಲ, ಆ ಟೈಮಲ್ಲಿ ಮದುವೆ ಮಾಡ್ಕೊಂಡ್ಮೇಲೆ ನನ್ನ ತಂಗಿ ಆತರ ಆಯ್ತು, ಲವ್ ಮ್ಯಾರೇಜ್ ಮಾಡ್ಕೊಂಡ್ರು. ಆಯ್ತು. ಅಂದ್ರೆ ಈಗ ಅಪ್ಪ ಅಮ್ಮ ನೋಡಿ ಮದುವೆ ಮಾಡಿದ್ದು? ಹೌದೌದು, ಅಪ್ಪ ಅಮ್ಮ ಎಲ್ಲ ನೋಡಿ ಮದುವೆ ಮಾಡಿ ನಮ್ಮ ಮಾವರ್ ನೋಡಿ ಮದುವೆ ಮಾಡಿದ್ರು. ಓಕೆ. ಅದಾಯ್ತು. ಅದಾದ್ಮೇಲೆ ಅಷ್ಟು ಬೆಂಗಳೂರಿಗೆ ಕರ್ಕೊಂಡು ಹೋದೆ ಫ್ಯಾಮಿಲಿನ. ಏನಪ್ಪ? ಮತ್ತೆ ಬೆಂಗಳೂರಿಗೆ ಕರ್ಕೊಂಡು ಹೋದೆ ಫ್ಯಾಮಿಲಿನ. ಸ್ಪಷ್ಟವಾಗಿ ಮಾತಾಡ್ಬೇಕು, ನುಂಗಬಾರ್ದು, ಸ್ಪಷ್ಟವಾಗಿ ಮಾತಾಡ್ಬೇಕು. ಅದೇ ಅಣ್ಣ, ಮತ್ತೆ ಬೆಂಗಳೂರಿಗೆ ಕರ್ಕೊಂಡು ಹೋದೆ ಮದುವೆ ಆದ್ಮೇಲೆ ಬೆಂಗಳೂರಿಗೆ ಹೋದ್ರೆ ಅಂದ್ರೆ ನಿಮ್ ತಂದೆ ತಾಯಿ ಸಮೇತ ಹೋದ್ರೆ ಹೆಂಡತಿ ನೀವು ಮಾತ್ರ ಹೋದ್ರೆ? ಇಲ್ಲ ಹೆಂಡತಿ ಮಾತ್ರ ಕರ್ಕೊಂಡು ಹೋದೆ ನಾನು. ಓಕೆ. ಅಲ್ಲಿ ಒಂದು 3 ವರ್ಷ ಇದ್ವು ಅಣ್ಣ. ಎಷ್ಟು ವರ್ಷ? 3 ವರ್ಷ ಇದ್ವಿ. 3? ಹೌದೌದು. ಓಕೆ. 3 ವರ್ಷ ಇದ್ರಲ್ಲಿ ಏನಾಯ್ತು ಅಂದ್ರೆ ಅಲ್ಲಿ ವರ್ಕ್ ಪ್ರೆಷರ್ ಜಾಸ್ತಿ ಇತ್ತಣ್ಣ ಸ್ವಲ್ಪ. ವರ್ಕ್ ಪ್ರೆಷರ್ ಜಾಸ್ತಿ ಇದ್ದಾಗ ಏನಾಯ್ತು, ನನಗೆ ನನ್ನ ಮಗು ಹುಟ್ಟಿತು 2 ವರ್ಷಕ್ಕೆ, ಗಂಡು ಮಗು. ಅದನ್ನ ನಾಮಕರಣ ಮಾಡ್ಬೇಕಾಯ್ತು, ಊರಿಗೆ ಬಂದಿದ್ದೆ. ಏನಪ್ಪ? ನಾಮಕರಣ ಮಾಡ್ಬೇಕಾಯ್ತು. ಓಕೆ. ಊರಿಗೆ ಬಂದಿದ್ದೆ. ಓಕೆ. ಊರಿಗೆ ಬಂದು ನಾಮಕರಣ ಮಾಡಿದ್ಮೇಲೆ ಏನಾಯ್ತು ಅಂದ್ರೆ ಆ ಮೂಮೆಂಟ್ ಅಲ್ಲಿ ನನಗೆ ಸ್ವಲ್ಪ ಯಾಕೋ ಹುಷಲ್ದಂಗೆ ಆಯ್ತಣ್ಣ. ಹುಷಲ್ದಂಗೆ ಆಯ್ತು. ಏನಾಯ್ತು ಅಂದ್ರೆ ಕಟ್ ಆಯ್ತು, ಕೇಳಿಸ್ಲಿಲ್ಲ. ನಾಮಕರಣ ಮಾಡಿ ಮತ್ತೆ ಬೆಂಗಳೂರಿಗೆ ಬಂದಣ. ನಾಮಕರಣ ಮಾಡಿ ಮತ್ತೆ ಬೆಂಗಳೂರಿಗೆ ಅಂದ್ರೆ ಮಗು ಹೆಂಡತಿ ಸಮೇತ ಮತ್ತೆ ಬೆಂಗಳೂರಿಗೆ ಹೋದ? ಹೌದೌದು. ಓಕೆ. ಆ ಮೂಮೆಂಟ್ ಎಲ್ಲ ಏನಾಯ್ತು ಅಂದ್ರೆ ಸ್ವಲ್ಪ ದಿನ ಯಾಕೋ ಸ್ವಲ್ಪ ಕಾಲುಗೆಲ್ಲ ಸ್ವಲ್ಪ ಊತ್ಕೊಳ್ಳೋದೆಲ್ಲ ಮಾಡವು. ಆಮೇಲೆ ಅದೇನಾಯ್ತು ಅಂದ್ರೆ ನಾನು ಮತ್ತೆ ಸ್ವಲ್ಪ ಜ್ವರ ಬಂದಂಗ ನಾನು ಶೂ ಹಾಕೊಂತಾರಲ್ಲ, ಶೂ ಹಾಕೊಂಡೆ ಮತ್ತೆ. ಶೂನಾ? ಹೌದೌದು, ಕಂಪ್ನಿಯಲ್ಲಿ ಶೂ ಇರ್ತಲ್ಲ, ಲೋಡ್ ಇರ್ತದೆ. ಓಕೆ. ಅಂದ್ರೆ ನೀವು ಮೊದ್ಲು ಹಾಕೊಳ್ತಿರ್ಲಿಲ್ಲ? ಮೊದ್ಲು ಹಾಕೊಳ್ತಿದ್ವಿ, ಊರಿಗೆ ಬಂದ್ಮೇಲೆ ಸ್ವಲ್ಪ ದಿನ ಗ್ಯಾಪ್ ಇಟ್ಟಿದ್ವಲ್ಲ. ಓಕೆ. ಊರಿಗೆ ಬಂದಾಗ ಯಾಕೆ ಹಾಕೊಳ್ಬೇಕು? ಅದೇ ಹಾಕ್ಯಂತಿರಲ್ಲ, ಗ್ಯಾಪ್ ಇಟ್ಟಿದ್ದೆ. ಅಲ್ಲೇ ಮಾಡಿದೆ, ಮತ್ತೆ ಶೂ ಹಾಕೊಂಡ್ರೆ ನಾನು ಅದಕ್ಕೆಲ್ಲ ಹತ್ರ ಆಗುತ್ತೆ ಅಂತ ಇದು ಮಾಡಿದೆ. ಮತ್ತೆ ಹಾಸ್ಪಿಟ್ಲ್ ಅಲ್ಲೇ ಒಂದು ಫ್ಯಾಮಿಲಿ ಡಾಕ್ಟರ್ ಇದ್ರು, ಅಲ್ಲೇ ಹಾಸ್ಪಿಟ್ಲ್ ತೋರಿಸ್ದೆ. ಅಲ್ಲಿ ತೋರಿಸಿದ್ಮೇಲೆ ಅವ್ರು ಏನಾದ್ರು ಅಂದ್ರೆ ಏನೋ ಬ್ಲಡ್ ಕಮ್ಮಿ ಇದೆ, ಮತ್ತೆ ಜಾಂಡಿಸ್ ಬೇರೆ ಆಗ್ತಿದೆ ಅಂತ ಹೇಳೋರು. ಅದಾದ್ಮೇಲೆ ನಾನೇನ್ ಮಾಡಿದೆ ಅಂದ್ರೆ ಅದೇ ಇದ್ರ ಬಿಲ್ಡಿಂಗ್ ಅಲ್ಲಿ ಒಬ್ರು ಇದು ಕಾರ್ನರು ಕಾರ್ ಬಾಡಿಗೆ ಓಡಿಸೋರು, ಅವ್ರ ಕಾರ್ ಮಾಡ್ಕೊಂಡು ಮತ್ತೆ ನಮ್ಮ ಮಾವರು ಅಲ್ಲೇ ಬೆಂಗಳೂರಿಗೆ ಇದ್ರು, ಅಲ್ಲಿ ಅವ್ರ ಮನೆ ಹತ್ರಕ್ಕೆ ಹೋದೆ. ಅಲ್ಲಿಗೆ ಹೋದ್ಮೇಲೆ ಅವ್ರು ಏನ್ ಮಾಡಿದ್ರು ಅಂದ್ರೆ ನೈಟ್ ಎಲ್ಲ ಹಾಸ್ಪಿಟ್ಲ್ಗೆ ಹೋಗಂತ ಇದು ಮಾಡಿದ್ವಿ. ಅಂದ್ರೆ ಅವ್ರು ಅಲ್ಲೇನೆ ಹೇಳ್ಬಿಟ್ಟಿದ್ರು, ಯಾರು ಡಾಕ್ಟರ್ ಏನಾದ್ರು ಕೇಳ್ತಾ ಇಲ್ಲ, ಸ್ಪಷ್ಟವಾಗಿಲ್ಲ. ಈಗ ನಾನೇ ಕಟ್ ಮಾಡ್ತೀನಿ. ಇಲ್ಲ ಸಣ್ಣಗಾಯ್ತಿಯಲ್ಲಪ್ಪ. ಡಾಕ್ಟರ್ ಏನ್ ಹೇಳಿದ್ರು ಅಂದ್ರೆ ಅಲ್ಲ, ಈಗ ಕಾರ್ ಮಾಡ್ಕೊಂಡು ಎಲ್ಗೂ ಹೋದ್ರಿ? ನಮ್ಮ ಮಾವ ಮನೆಗೆ ಹೋದ್ವಿ, ಅಲ್ಲಿ ಬೆಂಗಳೂರಲ್ಲಿ. ಅವ್ವ ಮನೆಗ? ಮಾವ ಎಂಟನವ್ರ ಮನೆಗೆ. ಓಕೆ. ಮಾವನ್ ಮನೆಗೆ ಹೋದ್ರಿ. ಅಲ್ಲಿ ಅಂದ್ರೆ ಅಲ್ಲಿ ಯಾಕೆ ಹೋದ್ರಿ? ಅಲ್ಲೇ ಅಣ್ಣ, ನನ್ಗೆ ಬೇರೆ ಕಡೆ ಎಲ್ಲ ಹೋಗಕ್ ಇದಿಲ್ವಲ್ಲ. ನಿಮ್ಮ ಅಪ್ಪ ಅಮ್ಮನ ಮನೆ ಇರ್ಲಿಲ್ವಾ ಊರಿಗೆ ಹೋಗಕ್ಕೆ? ಇಲ್ಲ, ಊರಿಗೆ ಹೋಗಕ್ ಮತ್ತೆ ಹಳ್ಳಿ ಕಡೆಗೆ ಊರಿರೋದು. ಓಕೆ. ಅದು ಸೀಟಲ್ಲೇ ಇದ್ದಿತ್ತು. ಅದಕ್ಕೆ ಹೋದ್ಮೇಲೆ ಎಲ್ಲ ಏನಾಯ್ತು ಅಂದ್ರೆ ನೈಟ್ ಎಲ್ಲ ಹಾಸ್ಪಿಟ್ಲ್ ಹುಡುಕಿವಿ, ಬಟ್ ಸಿಗ್ಲಿಲ್ಲ. ಮತ್ತೆ ಬೆಳಗ್ಗೆ ಟೈಮಲ್ಲಿ ಹೋದ್ವಿ ಹಾಸ್ಪಿಟ್ಲಿಗೆ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ವಿ. ಅಡ್ಮಿಟ್ ಆದ್ಮೇಲೆ ನಮ್ಮ ಮಾವರು ಅವ್ರೇನೋ ದುಡ್ಡು ಕೊಡಲಿಲ್ಲ, ನಂದೇ ದುಡ್ಡು ಅವ್ರಿಗೆ ಒಂದು 15,000 ರೂಪಾಯಿ ಹಾಕಿದೆ. ಅಂದ್ರೆ ಈ ಜಾಂಡೀಸ್ ಆಗಿದೆ ಅನ್ನೋ ಈ ಡಾಕ್ಟರ್ ಇಲ್ಲಿ ಹೇಳಿದ್ರಲ್ಲ, ಆ ಕಾರಣಕ್ಕೆ ಹೋಗಿ ಅಲ್ಲಿ ಅಡ್ಮಿಟ್ ಆದ್ರ? ಹೌದೌದು, ಬ್ಲಡ್ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲಿ ಸೇರ್ಕೊಂಡ್ವಿ. ಬಟ್ ಆ ಸಮಯದಲ್ಲಿ ನಾಟಿ ವೈದ್ಯರನ್ನು ಸಂಪರ್ಕಿಸಬೇಕು ಅಂತ ಅನ್ಸಲಿಲ್ವಾ? ಇಲ್ಲ ಅಣ್ಣ, ಅದು ಏನು ಮೈಂಡ್ಗೆ ಬರಲಿಲ್ಲ ಅದು. ಓಕೆ. ನೀವು ಹೋಗಿ ನಾರ್ಮಲ್ ಹಾಸ್ಪಿಟ್ಲಿಗೆ ಸೇರ್ಕೊಂಡ್ರಿ? ನಾರ್ಮಲ್ ಹಾಸ್ಪಿಟ್ಲಿಗೆ ಸೇರ್ಕೊಂಡಿವಿ. ಅಲ್ಲಿ ನಂದೇ 15,000 ರೂಪಾಯಿ ನಾನು ನಮ್ಮ ಅವ್ರಿಗೆ ಕೊಟ್ಟಿದ್ದೆ. ಅಲ್ಲಿ ಅಡ್ಮಿಟ್ ಆದ್ಮೇಲೆ 1 ವಾರ ಇದ್ದು ಡಿಸ್ಚಾರ್ಜ್ ಆಯ್ತು. ಮತ್ತೆ ಊರಿಗೆ ಬಂದೆ ಅಣ್ಣ. ಊರಿಗೆ ಬಂದ್ಮೇಲೆ ಆ ಊರಿಗೆ ಬರೋ ಟೈಮಲ್ಲಿ ಏನಾಯ್ತು, 1 ವಾರ ಆದ್ಮೇಲೆ ನನ್ನ ಹೆಂಡತಿ ಮತ್ತೆ ನಾನು ಕೇಳಿದ್ರು ಕರ್ಕೊಂಡು ಹೋಗ್ತಪ್ಪ ಅಂದ್ರೆ, ನಾನಾದ್ರೆ ನನ್ಗೆ ಈ ಥರ ಆಗಿದೆಲ್ಲ,
ಏನಂತ ಕೇಳಿದ್ರು? ಅದಕ್ಕೆ ಊರಿಗೆ ಕರ್ಕೊಂಡು ಹೋಗ್ತಾನಪ್ಪ ಅಂತ ಹೇಳಿದ್ರು. ಅರ್ಥ ಆಗ್ಲಿ. ಅಂದ್ರೆ ನಿಮ್ಮ ಹೆಂಡತಿ ನಿಮ್ಮ ಮಾವನ ಮನೇಲೇ ಇದ್ರ ಅವಾಗ? ಹೌದೌದು, ಅದೇ ಊರಿಗೆ ಕರ್ಕೊಂಡು ಹೋಗ್ತಂತ ಅವಾಗ ಕೇಳಿದ್ರು ಡಿಸ್ಚಾರ್ಜ್ ಆದ್ಮೇಲೆ. ಓಕೆ. ಪಾಪ ಬೇರೆ ಇತ್ತಲ್ಲ, ನಾನೇನ್ ಮಾಡೋದಂದ್ರೆ ಬೇಡ ನನಗೆ ಬೇರೆ ಈ ಥರ ಇದೆ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ ಊರಿಗೆ ಬಂದೆ. ಅಂದ್ರೆ ನೀವು ಒಬ್ಬರೇ ಊರಿಗೆ ಬಂದ್ರಾ? ಹೌದೌದು, ನಾನು ಒಬ್ಬನೇ ಬಂದೆ. ನಾನು ನಮ್ಮ ಮಾವ ಬಂದಿದ್ದ, ಅವನು ನಮ್ಮ ಜೊತೆ ಬಂದ್ವಿ. ಬಂದ್ಮೇಲೆ ಏನಾಯ್ತು ಅಂದ್ರೆ ಅಣ್ಣ, ಇದು ಒಂದು 2 ತಿಂಗಳು 3 ತಿಂಗಳು ಊರಲ್ಲೇ ಇದ್ವಿ. ನಾನು ಒಬ್ಬನೇ ಇದ್ದೆ ಊರಲ್ಲೇ, ಅವರು ಅಲ್ಲಿದ್ರು ನಮ್ಮ ಮನೆಯವರು. ಓಕೆ, ನೀವು ನಿಮ್ಮೂರಲ್ಲಿ ಇದ್ರಿ, ನಿಮ್ಮ ಹೆಂಡತಿ ನಿಮ್ಮ ಮಾವನ ಮನೇಲಿ ಅಂದ್ರೆ ಅವ್ರ ತವ್ರ ಮನೇಲಿ ಇದ್ರು, ಒಂದು ಮಗು ಇತ್ತು. ಹೌದಣ್ಣ ಹೌದಣ್ಣ. ಆಯ್ತು. ಅಷ್ಟಲ್ಲೇನಾಯ್ತು ಅಂದ್ರೆ ನಮ್ಮ ಮಾವರು ನಾನು ಕಳಿಸ್ಕೊಡ್ರಿ ಇಲ್ಲೇ, ಯಾಕೆಂದ್ರೆ ನನಗೆ ಸ್ವಲ್ಪ ಇವು ಪರವಾಗಿಲ್ಲ, ಸ್ವಲ್ಪ ನಾರ್ಮಲ್ ಆಗ್ತಾ ಇದೆ ಈಗ, ನೀವು ಕಳಿಸ್ಕೊಡ್ರಿ, ನನ್ಗೆ ಮುಂದೆ ನಮ್ಮ ಮಗನು ಹೆಂಡ್ತಿದ್ರೆ ನನಗೆ ಚೆನ್ನಾಗಿರುತ್ತೆ ಅಂತ ನಾನಂದೆ. ಈಗ ಒಂದ್ ನಿಮಿಷ, ಇಲ್ಲಿ ಹೆಂಡತಿಯನ್ನ ತವ್ರ ಮನೇಲಿ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಏನು? ಅದೇ ಅಣ್ಣ, ನನ್ಗೆ ಜಾಂಡೀಸ್ ಇತ್ತಲ್ಲ, ಅದು ಅಂಟು ರೋಗ ಅಂತ ಹೇಳ್ಬಿಟ್ಟು ಕೆಲವರು ಅನ್ನೋರು. ಹೌದಾ? ಏನೋ ಗೊತ್ತಿಲ್ಲ ನನ್ಗೆ ಅದ್ರ ಬಗ್ಗೆ. ಅಲ್ಲ ಆಯ್ತಪ್ಪ, ಈಗ ಅಲ್ಲಿ ಸೇವೆ ಮಾಡ್ಲಿಕ್ಕಾದ್ರೂ ಬೇಕಲ್ಲ ಹೆಂಡತಿ. ಅಪ್ಪ ಅಮ್ಮ ಇದ್ರಣ್ಣ. ನಿಮ್ಮ ಕಾಳಜಿ ಇದ್ದಿದ್ದು ಮಗು ಹೆಂಡತಿಗೆ ಇದು ಎಲ್ಲಿ ಹರಡ್ಬಿಡುತ್ತೋ ಅನ್ನೋ ಭಯ ಇದ್ದಿದ್ರಿಂದ ನೀವು ಇಲ್ಲಿ ಬಿಟ್ಟು ಹೋದ್ರಾ? ಹೌದಣ್ಣ. ಮತ್ತೆ ಅಪ್ಪ ಅಮ್ಮಂಗೆ ಹರಡಲ್ವಾ? ಹರಡ್ಬೋದು, ಬಟ್ ಏನಂದ್ರೆ ಅವರು ಮಗು ಇತ್ತಲ್ಲ, ಮಗುದಗೋಸ್ಕರ ನಾನು ಅಲ್ಲಿ ಬಿಟ್ಟು ಬಂದೆ, ಬಾಣ್ತಲ್ಲ ನಾನು ಆ ಟೈಮಲ್ಲಿ. ಆಯ್ತು. ಈಗ ಊರಿಗೆ ಬಂದ್ರಿ, ಸೊ ಇಲ್ಲಿ ಒಂದ್ ಸ್ವಲ್ಪ ಸುಧಾರಣೆ ಆಗ್ತಿದ್ದೀನಿ ಅಂತ ಗೊತ್ತಾದ ಮೇಲೆ ಮಾವನಿಗೆ ಹೇಳಿದ್ರಿ ಕಳಿಸ್ಕೊಡಿ ಈಗ ಅಂತ. ಹೌದೌದು. ಏನಂದ್ರು? ಅವ್ರೇನ್ ಹೇಳೋದು ಅಂದ್ರೆ, ಇಲ್ಲಪ್ಪ ಮದುವೆ ಮುಂಚೆ ನಿಮ್ಮ ಮಾವ ಬೆಂಗಳೂರಿಗೆ ಸೆಟ್ಲ್ ಆಗ್ತಾರ ಅಂತ ಹೇಳಿದ್ರು. ಏನಂತ? ನೀನು ಸೆಟ್ಲ್ ಆಗ್ತಿ ಅಂತ ಹೇಳಿದ್ದೆ. ಇನ್ನೊಮ್ಮೆ ಹೇಳಪ್ಪ. ಅದೇ ನಮ್ಮ ಮಾವರು ಬೆಂಗಳೂರಲ್ಲಿ ಸೆಟ್ಲ್ ಆಗ್ತಾರೆ ಅಂತ ಹೇಳಿದ್ರು ನಮ್ಮ ಮಾವ. ಅದೇ ನನ್ಗೆ ಹೆಣ್ಣು ತೋರಿಸಿ ಮದುವೆ ಮಾಡಿದ್ರಲ್ಲ ನಮ್ಮ ಮಾವ, ಅವರು ಬೆಂಗಳೂರು ಸೆಟ್ಲ್ ಆಗ್ತಾರೆ ಅಂತ ಹೇಳಿದ್ರಂತೆ. ಹುಡುಗ ಬೆಂಗಳೂರಲ್ಲಿ ಸೆಟ್ಲ್ ಆಗ್ತಾನೆ, ಹೆಣ್ಣು ಕೊಡ್ಬೋದು ಅಂತ ಅವತ್ತು ಹೇಳಿದ್ರು. ಇವಾಗ ಊರಲ್ಲೇ ಇದೆಯಾ ಅಂತ? ಹೌದು, ಊರಲ್ಲೇ ಸೆಟ್ಲ್ ಆಗೋ ಚಾನ್ಸಸ್ ಇದೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡಿದ್ರು. ನಾನು ಒಂದು ಟೈಮಲ್ಲಿ ಹೇಳಿದ್ನಂಗೆ ನನಗೆ ಸ್ವಲ್ಪ ಜ್ಞಾಪಕ ಅನ್ನೋದು. ನಮ್ಮ ಮಾವನೇನ್ ಹೇಳಿದ್ರು ಅಂದ್ರೆ, ಅವ್ರೇನ್ ಹೇಳಿದ್ರು ಅಂದ್ರೆ ಅಪ್ಪ ಅಮ್ಮ ಬಿಗ್ಗೆಯವರ್ಗುನು ಅಲ್ಲಿ ಬೆಂಗಳೂರಲ್ಲಿ ದುಡ್ಕೊಂಡ್ ತಿಂತಾರೆ ಗಂಡ ಹೆಂಡತಿ. ಅದಾದ್ಮೇಲೆ ಅಷ್ಟು ಊರ್ಲಿ ಬಂದು ಊರಲ್ಲಿ ಅವ್ರು ಏನೋ ವ್ಯವಸಾಯ ಮತ್ತೊಂದೇನೋ ಮಾಡ್ಕೊಂಡಿರ್ತಾರೆ ಅಂತ ಹೇಳಿದ್ರಂತೆ. ಓಕೆ, ಅಂದ್ರೆ ಅಪ್ಪ ಅಮ್ಮ ಊರಲ್ಲಿ ಗಟ್ಟಿಯಾಗಿರೋವರೆಗೂ ಇವ್ರು ಬೆಂಗಳೂರಲ್ಲಿ ಇರ್ತಾರೆ, ಬಟ್ ಅವ್ರು ಬಿದ್ದಂತ ಕಾಲಕ್ಕೆ ಊರಿಗೆ ಬರ್ಲೇಬೇಕು, ಬೇರೆ ದಾರಿ ಇಲ್ಲ, ಅದಕ್ಕೆ ನೀವು ಒಪ್ಪಿದ್ರೆ ಹೆಣ್ಣು ಕೊಡಿ ಅಂತ ಅವತ್ತೇ ಹೇಳಿದ್ರು ಅಂತ. ಹೌದು, ಆತರ ಹೇಳಿದ್ರು. ಇವ್ರು ಅವ್ರ ನಮ್ಮ ಮಾವ ನೋಡ್ರೆ, ಇಲ್ಲ ನೀವು ಪರ್ಮನೆಂಟ್ ಆಗಿ ಅಲ್ಲೇ ಇರ್ತೀರಿ ಬೆಂಗಳೂರಿಗೆ ಅಂತ ಹೇಳಿದ್ರಿ ಅಂತ ಹೇಳಿ ಸ್ವಲ್ಪ ಈ ಕಳ್ಸಕ್ಕೆ ಹಿಂದೆ ಮುಂದೆ ನೋಡೋಣ. ಅಂದ್ರೆ ಅವ್ರ ಆಸೆ ಬೆಂಗಳೂರಾಗಿರೋರಿಗೆ ಕೊಡಬೇಕು ಅಂತ ಇತ್ತೇನೋ? ಗೊತ್ತಿಲ್ಲ ಅಣ್ಣ, ಅದೇನೋ ಗೊತ್ತಿಲ್ಲ. ಓಕೆ, ನೀವು ಅಲ್ಲಿ ಇರ್ತೀರಾ ಅಂತ ಅವ್ರ ಕಿವಿಗೆ ಬಿದ್ದಿದ್ರಿಂದ ಕೊಟ್ಟಿದ್ದಾರೆ ಅಂತ ಈಗ ಅವ್ರು ಹೇಳ್ತಿರೋದು. ಹೌದೌದು. ಬಟ್ ನೀವು ನೋಡಿದ್ರೆ ಊರಲ್ಲಿ ಇದ್ದೀರಾ ಅಂತ ಈಗ ಅವರು ಹಿಂದೆ ಮುಂದೆ ನೋಡ್ತಿದ್ದಾರೆ. ಆಮೇಲೆ ಏನಾಯ್ತು? ಅಂದ್ರೆ ಮತ್ತೆ ನಾನೇ ಮಾಡಿದೆ. ಅವರು ಚಿಕ್ಕಪ್ಪ ಅವರೇ ಮುಂದಿಂತ ಮದುವೆ ಮಾಡಿದ್ದು, ನಾವು ನೋಡಿದ್ದು ಮುಂಚೆಗೆ. ಯಾರು ಚಿಕ್ಕಪ್ಪ? ನಾನು ಹೆಂಡತಿ ಚಿಕ್ಕಪ್ಪ. ಓಕೆ. ಆಮೇಲೆ ಏನಾಯ್ತು ಅಂದ್ರೆ ನಾನೇ ಮಾಡಿದೆ, ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಹಿಂಗೆ ಕಳ್ಸಲ್ವಂತೆ, ಈ ತರ ಮಾಡ್ತಾವ್ರ ಅಂತ ಹೇಳಿದೆ. ಹಂಗಕ್ಕೆ ಅವ್ರೇನ್ ಮಾಡಿದ್ರು, ಅವ್ರು ಫೋನ್ ಮಾಡಿ ಹೇಳಿದ್ರಂತೆ, ಹಿಂಗ್ ಕಳಿಸ್ರಿ ಏನಕ್ಕೆ ಕೇಳಿದಾರ ಹಂಗೆ ಅಂತ. ಆ ಟೈಮಲ್ಲಿ ನಾನು ನಮ್ಮ ಅಕ್ಕ ಹೋದ್ವಿ ಅಣ್ಣ. ಹೋಗಿ ಫಸ್ಟ್ ಅದಕ್ಕಿಂತ ಮುಂಚೆಗೆ ನಮ್ಮ ಅಪ್ಪ ನಾನು ಅದೇ ನಾನು ಕರ್ಕೊಂಡೋಗಿ ಬಂದಿದ್ನಲ್ಲ ಹಾಸ್ಪಿಟ್ಲ್ ಇದ್ನಲ್ಲ, ನಮ್ಮ ಮಾವ ಮಗ ಹೋದ್ವಿ ಮೂವರನು. ಹೋಗಿ ಅವ್ರ ಮನೇಲಿ ಕೇಳಿವಣ, ಕಳಿಸ್ಕೊಡ್ರಿ ಅಂತ ಹೇಳಿದ್ವಿ. ಇಲ್ಲ ನೀವ್ ಹೇಳಿದ್ರಿ ಅವಾಗ ಪರ್ಮನೆಂಟ್ ಆಗಿ ಬೆಂಗಳೂರಿಗೆ ಇತ್ತು ಅಂತ ಹೇಳ್ಬಿಟ್ಟು ನಾವು ಕಳ್ಸಕ್ಕಾಗಲ್ಲ ಅಂದ್ರು. ಅದಾದ್ಮೇಲೆ ನಾವೇ ಹಂಗೂ ಅವರು ನಮ್ಮ ಮಾವ ಕ್ವಶನ್ ಹೇಳಿದ್ರು ಅಂದ್ರೆ, ಅಲ್ಲಿ ಊರಲ್ಲಿ ಎಲ್ಲಿ ಸ್ಕೂಲ್ಗೆ ಹೋಗ್ತೈತಿ ಮಗು, ಎಲ್ಲಿ ಹೋಗ್ತೈತಿ ಸ್ಕೂಲ್ಗೆ, ನೀನ್ ಹೆಂಗ್ ಸಾಕ್ತೀಯಾ ಹಾಗೆ ಹೀಗೆ ಅಂತ ಏನಾನ ಕೆಲವು ಕ್ವಶನ್ಗಳು ಕೇಳಿದ್ರಣ. ನಾವೇನ್ ಮಾಡೋದು ಅಂದ್ರೆ, ಊರಲ್ಲಿ ಹಂಗಾರೆ ಯಾರು ಜೀವನನೇ ಮಾಡ್ತಿಲ್ವಾ, ಹಂಗಾರೆ ಯಾರು ಸ್ಕೂಲ್ಗೆ ಹೋಗ್ತಿಲ್ವ, ಎಜುಕೇಶನ್ ಮಾಡ್ತಂತ ನಾವ್ ಕೇಳಿದ್ವಣ. ಮತ್ತೆ ಆಯ್ತು ಅದೇನ್ ಮಾಡ್ತಾರ ಮಾಡಿ ಅಂತ ಹೇಳ್ಬಿಟ್ಟು ವಾಪಸ್ ಬಂದ್ವಿ ನಾವು. ಅಂದ್ರೆ ಅವ್ರು ಕಳಿಸ್ಲಿಲ್ಲ? ಅವ್ರು ಕಳಿಸ್ಲಿಲ್ಲ ಅಣ್ಣ. ಓಕೆ, ಅವ್ರದ್ದು ಬಹಳ ದೊಡ್ಡ ಆಪಾದನೆ ಇದ್ದಿದ್ದು ದುಡಿಮೆ ಏನು ಅಥವಾ ಮಗುವಿನ ಶಾಲೆ ಕತೆ ಏನು, ಹಾಗಾಗಿ ನಾವು ಕಳಿಸಲ್ಲ ಅನ್ನೋದೇ ಅವ್ರದ್ದು ವಾದ ಆಗಿತ್ತು. ಹೌದಣ್ಣ. ಆಮೇಲೆ ಏನಾಯ್ತು ಅಂದ್ರೆ, ಮತ್ತೆ ಬಂದು ಮತ್ತೆ ಅವ್ರ ಚಿಕ್ಕಪ್ಪಗೆ ಫೋನ್ ಮಾಡಿ ಹೇಳಿ ಕಳಿಸಲ್ಲ ಅಂತ ಹೇಳ್ತಾರೆ. ಹೆಂಗೆ ನಾವು ಪ್ರೊಟೆಕ್ಷನ್ ಕಂಪ್ಲೇಂಟ್ ಕೊಡ್ತೇವೆ ಹೆಂಗೆ ಅಂತ ಸ್ವಲ್ಪ ನಾನು ಹೇಳ್ದೆ ಅಣ್ಣ. ಅದಕ್ಕೆ ಅವ್ರೇನ್ ಮಾಡಿದ್ರು, ಇಲ್ಲ ಕಳಿಸ್ಕೊಡ್ತಾ ಅಂತ ಮತ್ತೆ ಹೇಳಿದ್ರು. ನಾನು ನಮ್ಮ ಅಕ್ಕ ಇಬ್ರು ಹೋದೋಣ ಕರ್ಕೊಬರಕ್ಕೆ. ಅಕ್ಕ ಓಕೆ. ಅಕ್ಕ ನಾವು ಹೋದೋಣ. ಫಸ್ಟ್ ದಿನ ಹೋದಾಗ
ಆ ಮೂಮೆಂಟ್ ಅಲ್ಲಿ ನನಗೆ ಅಣ್ಣ ಒಂದ್ ಸ್ವಲ್ಪ ಸುಸ್ತು ಸ್ವಲ್ಪ ಇನ್ನೂ ಇತ್ತು ಅಣ್ಣ ನನಗೆ. ಓಕೆ, ನೀವು ಈ ಜಾಂಡೀಸ್ ಅಥವಾ ಇದರಿಂದ ಇನ್ನೂ ಸುಧಾರಿಸ್ಕೊಳ್ಳೋ ಮಟ್ಟದಲ್ಲಿ ಇದ್ರಿ, ಪೂರ್ಣ ಏನು ಸುಧಾರಿಸ್ಕೊಂಡಿರ್ಲಿಲ್ಲ ಅಂತ. ಹೌದಣ್ಣ. ಆ ಮೂಮೆಂಟ್ ಅಲ್ಲಿ ಅಂತಂದ್ರೆ ನಮ್ಮರೇ ಒಬ್ರು ನಮ್ಮ ರಿಲೇಷನ್ ಅಲ್ಲೇ ನಮ್ಮ ಚಿಗಮ್ಮ ಮಗಳ ಗಂಡ ಅಲ್ಲಿ ಬೆಂಗಳೂರಿಗೆ ಇದಾರಣ. ಅವ್ರೇ ಮಾಡಿದ್ರೆ ಇದು ತಮಿಳ್ನಾಡಲ್ಲಿ ಒಂದು ಇದರಲ್ಲಿ ಜಾಂಡೀಸ್ ಔಷಧಿ ಕೊಡ್ತಂತ ಹೇಳಿದ್ರು. ಅಲ್ಲಿಗೆ ಹೋಗಿ ಔಷಧಿ ತಿಂದಣ್ಣ, 2 ಸಲ ತಿಂದೆ. ಓಕೆ, ಜಾಂಡೀಸಿಗೆ ಸ್ವಲ್ಪ ಕ್ಯೂರ್ ಆಗ್ತಾ ಬಂತು. ಅದು ಚೆನ್ನಾಗಿ ಮೂಮೆಂಟ್ ಅಲ್ಲಿ ಇಲ್ಲಿಗೆ ಹೋದೆ. ಇಲ್ಲಿಗೆ ಹೋದ್ರೆ ಏನಾಯ್ತು ಅಂದ್ರೆ ಒಡವೆಗಳನ್ನ ಇಟ್ಕೊಂಡಿದ್ರು. ಅಂದ್ರೆ ನನಗೆ ವರದಕ್ಷಿಣೆ ಅಂತ ಬಿಟ್ಟು ಒಂದ್ ಸರ ನಾನು ಉಂಗುರ ಕೊಟ್ಟಿದ್ರು. ಯಾರು ನಿಮ್ಮ ಅವನ ಮನೆಯವರು? ಹೌದಣ್ಣ. ಒಂದ್ ಸರ, ಒಂದು ಉಂಗುರ. ನಾನು ಒಂದು ಉಂಗುರ ಕೊಟ್ಟಿದ್ದೆ. ಮತ್ತೆ ದೇವಸ್ಥಾನದಲ್ಲೇ ಮದುವೆ ಮಾಡಿದ್ರು, ಎಲ್ಲ ಫ್ಯಾಮಿಲಿ ಸೇರ್ಕೊಂಡು ಮದುವೆ ಮಾಡಿದ್ರು. ಅದಾದ್ಮೇಲೆ ನಾ ಅಷ್ಟೇ ಮಾಡಿದೆ ನಾನು. ಅಲ್ಲಿ ನಮ್ಮ ಅಕ್ಕ ನಾವು ಹೋದ್ಮೇಲೆ ಅದು ಬ್ಯಾಂಕ್ ಲಾಕರ್ ಹಾಕಿದೀವಿ, ಒಂದು ವರ್ಷ ಕೊಡಕ್ಕಲ್ಲ, ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರಣ್ಣ. ಅರ್ಥ ಆಗ್ಲಿಲ್ಲ. ಈಗ ನೀವು ಮತ್ತೆ ಕರ್ಕೊಂಬರಕ್ ಹೋದ್ರಿ, ಕಂಪ್ಲೇಂಟ್ ಕೊಡ್ತೀವಿ ಅನ್ನೋ ಕಾರಣ ಅಂದಿದ್ದಕ್ಕೆ ಬಂದು ಕರ್ಕೊಂಡು ಹೋಗಿ ಅಂತ ಅವ್ರು ಹೇಳಿದ್ರ? ಅವನ ಅದಕ್ಕೆ ನೀವು ಅಕ್ಕ ನೀವು ಹೋಗಿದ್ರಿ. ಹೌದಣ್ಣ. ಬಟ್ ಅಲ್ಲಿ ಉಂಗುರ ಪ್ರಸ್ತಾಪ ಯಾಕೆ ಬಂತು? ಅದೇ ಉಂಗುರ ಪ್ರಸ್ತಾಪ ಅಂದ್ರೆ ಒಡವೆಗಳನ್ನ ತಗೊಂಡು ಮತ್ತೆ ಅವನ ಮನೆಗೆ ಹೋಗ್ತಾನೆ ಅನ್ನೋ ಗೊತ್ತಿಲ್ಲ. ಹಿಂಗ ಒಡವೆ ಹಾಕೊಂಡ್ರೆ ಬೆಂಗಳೂರು ಮತ್ತೆ ಬರ್ತಾನೆ ಒಡವೆ ದಾಸಿ ಅನ್ನೋದೇನೋ ಗೊತ್ತಿಲ್ಲ ಅವ್ರಿಗೆ. ಅದು ಒಡವೆ ಹಾಕೊಂಡು ಇಲ್ಲ ಅದು ಬ್ಯಾಂಕರ್ ಲಾಕರ್ ಹಾಕಿದೀವಿ ಅಂತ ಹೇಳೋದು. ನಾನು ಕೆಲವು ಕ್ವಶನ್ ಕೇಳಿದ ಪರ್ಸನಲ್. ಯಾಕೆಂದ್ರೆ 8 ಗಂಟೆ ಮದುವೆ ಇರೋ ಕ್ವಶನ್ಗಳು ಕೇಳ್ತಾವ. ಏನಪ್ಪ ಈಗ 8 ಗಂಟೆ ಮದುವೆ ಇರೋ ಕ್ವಶನ್ಗಳು ಕೇಳೋ ಇರ್ತವಲ್ಲ, ನನಗೆ ಹೇಳಿದ್ರೆ ಹೆಂಗಿಟ್ಟೆ ನೀನು ಒಡವೆನ ಅಂತಾನ. 8ಗೆ ನೀವು ಕೇಳ್ಕೊಂಡ್ರಿ? ಹೌದಣ್ಣ. ಹೆಂಗಿಟ್ಟೆ ಅದಕ್ಕೆ ಅದಕ್ಕೆ ಅವ್ರ ಅಮ್ಮ ಅಂದ್ರು, ನೀನೇ ಕೇಳಂತದ್ದು ಅದನ್ನ, ನೀನು ಉಮಾ ಗೋಲ್ಡ್ ಮಾಡಿಸ್ಕೊ ಹೋಗು ಹಂಗೆ ಹಿಂಗೆ ಅಂತ ಅವ್ರ ಅಮ್ಮ, ಅವ್ರ ತಂಗಿ, ಅವ್ರ ಅಣ್ಣ ಎಲ್ಲ ಒಂದ್ ಸ್ವಲ್ಪ ಜಗಳ ಮಾಡೋರು. ಅದಕ್ಕೆ ನಾನೇ ಮಾಡ್ದೆ ಅಂದ್ರೆ ಕೇಳಿಸ್ತಿಲ್ಲ. ನಾನು ಸ್ವಲ್ಪ ರ್ಯಾಶ ಕೇಳಿದ್ ಕೇಳಿದ್ಕೆ ಅದಕ್ಕೆ ಅವ್ರೇ ಮಾಡಿದ್ರು, ಬ್ಯಾಂಕ್ ಲಾಕರ್ ಹಾಕಿದೀವಿ ಎಲ್ಲ ಇದಾಗಿಲ್ಲ, ಅದು ನನ್ನ ಹೆಂಡತಿ ಹೇಳೋದು ನಮ್ಮ ಅಪ್ಪ ಸಂಪಾದನೆ ಮಾಡಿರೋದು ಅದಕ್ಕೆ ಇಟ್ಟಿದ್ದೀನಿ ಅಂದ್ರು. ಆಯ್ತು, ನಿಮ್ಮ ಅಪ್ಪ ಸಂಪಾದನೆ ಮಾಡಿರೋದಲ್ವಾ ಅಂತ ಹೇಳ್ಬಿಟ್ಟು ನಾನೇ ಮಾಡಿದೆ. ಬಂದ್ಮೇಲೆ ಮಾತಾಡ್ಬಿಟ್ಟು ಕೇಳಿಸ್ತಿಲ್ಲ. ನಮ್ಮ ಅಕ್ಕನ ಜೊತೆ ಮತ್ತೆ ಕರ್ಕೊಂಡ್ ಬಂದೋಣ. ಕರ್ಕೊಂಡ್ ಬಂದ್ಮೇಲೆ ಅಷ್ಟೇ ಅನ್ನತ್ತು. ಅವ್ರ ಅಮ್ಮನ ಜೊತೆ ಬಂದಿದ್ರು. ಅವ್ರ ಅಮ್ಮ ಅವತ್ತು ಬಂದ್ ಬಿಟ್ಟವ್ರೆ ಅನ್ನೋದಕ್ಕೆ ಇಲ್ಲ ಯಾವ್ದೋ ಮದ್ವೆ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆಮೇಲೆ ನಾವು ಹೋಗಿದ್ಮೇಲೆ ಅವ್ರ ಅಮ್ಮನ ಜೊತೆ ಬಂದಿದ್ರು. ಜೊತೆ ಬಂದ್ಬಿಟ್ಟು ಮನೇಲೆ ಒಂದ್ 2 ದಿನ ಇದ್ಬಿಟ್ಟು ಮತ್ತೆ ಹೋದ್ರಣ ಅವ್ರು. ಹೆಂಡತಿ ಮಗನೂ ಹೆಂಡತಿ ಬಿಟ್ಟು ಹೋದ್ರು. ಅದಾದ್ಮೇಲೆ ನಾನೇನ್ ಮಾಡಿದೆ ಅಂದ್ರೆ ಸ್ವಲ್ಪ ದಿನ ತೋರ್ ಮನೆಗೆ ಕಳ್ಸಿರ್ಲಿಲ್ಲ ನಾನು. ಯಾಕೆಂದ್ರೆ ಒಂದು ವರ್ಷ ಆಯ್ತಣ್ಣ ಕಳ್ಸಿರಲ್ಲ ನಾನು. ಯಾಕೆಂದ್ರೆ ಅವರು ಅವತ್ತಿನ ಒಡವೆ ಇಕ್ಕೊಂಡು 4 ಜನ ಮುಂದೆ ಕೊಟ್ಟರು, ಒಡವೆನ ಇಕ್ಕೊಂಡು ಕೊಡಲ್ಲ ಹಿಂಗೆ ಅನ್ಬೇಕಾರೆ ನಾನೇನಕ್ಕೆ ಕಳ್ಸನೆ, ನನಗೂ ನಿನ್ಗೂ ಸಮಾಧಾನ ಇಲ್ಲ ಯಾವ್ದನು. ಈಗ ಒಂದ್ ನಿಮಿಷ, ಈಗ ನಿಮ್ಗೆ ಅವರು ಒಂದು ಉಂಗ್ರ ಒಂದ್ ಸರ ಕೊಟ್ಟಿದ್ರಲ್ವಾ? ಹೌದಣ್ಣ. ಅದು ಕೂಡ ಅಲ್ಲೇ ಇತ್ತ? ಹೌದು, ಎಲ್ಲ ಅಲ್ಲೇ ಇತ್ತಣ್ಣ. ಅದು ನನ್ನ ಅಲ್ಲಿ ಬೆಂಗಳೂರಿಗೆ ಇದ್ದ ನಾನು ರೂಮಲ್ಲಿ ಇದ್ದ, ಅದನ್ನ ಅಲ್ಲಿ ಇಕ್ಕದ್ ಬೇಡ ಅಂತ ತಗೊಂಡು ಇಲ್ಲಿ ಇವ್ರ ಮನೆ ಇಕ್ಕಿದ್ನಣ್ಣ. ಓಹೋ, ಓಕೆ ಓಕೆ. ಎಲ್ಲ ಒಡವೆ ನನ್ನ ಹತ್ರ ಇತ್ತು, ನನ್ನ ಹತ್ರ ತಂದು ಅವ್ರ ಮನೆ ಇಟ್ಟಿದ್ನಲ್ಲ. ನೀವು ಆಕೆ ಕೊಟ್ಟಿದ್ದೇನು ಕೇಳಿಲ್ಲ, ಅವ್ರು ನಿಮಗ್ ಕೊಟ್ಟಿದ್ದನ್ ನೀವು ಕೇಳಿದ್ರಿ? ಹೌದೌದು, ನನಗೆ ಏನ್ ಕೊಟ್ಟಿದ್ದು ಅದನ್ನ ಕೇಳಿದ ಅಷ್ಟೇ, ಆಕೆಗೆ ಏನ್ ಕೊಟ್ಟಿದ್ದು ಅದನ್ನ ಕೇಳಿಲ್ಲ. ಆಯ್ತು. ಅದಕ್ಕೆ ನಮ್ಮ ಮಾವ ಅದು ಒಂದ್ ಮಾತಂದ್ರು ನಮ್ಮ ಮಾವ, ನನ್ ಮನೆಗೆ ಏನ್ ಕಿಟ್ಟೋಗಿದೆ ಅಂದ್ರು. ಅದಕ್ಕೆ ಹೇಳ್ದೆ, ನಾನು ನಿನ್ ಮನೆಗೆ ಇಟ್ಟೋಗಿದೆ ಅಂದ್ರೆ ನಿನ್ ಮನೆಗೆ ಇರ್ಲಿ ಅಂತ ನನ್ನ ಹೆಂಡತಿ ಬಂದಿಲ್ಲ, ಅದಕ್ಕೆ ಇರ್ಲಿ ಅಂತ ಬಿಟ್ಟೋಯ್ನಪ್ಪ ಅಂತ ಹೇಳ್ದೆ. ಅದೇ ಮಾಡಿದ ತಪ್ಪು ಅಂತ? ಹೌದೌದು, ಅದೇ ಮಾಡಿದ ತಪ್ಪು ಅಂತ. ಅವರೇ ಮಾಡೋದು ಬ್ಯಾಂಕ್ ಲಾಕರ್ ಹಾಕಿದೀವಿ, ಬಿಡ್ಸಕ್ಕಾಗಲ್ಲ. ಆಯ್ತು, ಕರ್ಕೊಂಡು ಬಂದ್ರಿ, 1 ವರ್ಷ ಆದ್ರೂ ಕಳಿಸಿರ್ಲಿಲ್ಲ. ಆಮೇಲೆ ಏನಾಯ್ತು? ಆಮೇಲೆ ಅಣ್ಣ ಗೌರಿ ಹಬ್ಬ ಬಂದ್ರು. ಗೌರಿ ಹಬ್ಬ? ಗೌರಿ ಹಬ್ಬ ಕರ್ಕೊಂಡು ಬಂದಿದ್ರು ಬಾಗ್ನ ಕೊಡ್ಲಿಕ್ಕೆ. ಹೌದೌದು, ಬಾಗ್ನ ಕೊಡಕ್ ಬಂದಿದ್ರು. ಆ ಟೈಮಲ್ಲಿ ನಮ್ಮ ಮಾವ ಇನ್ನೊಬ್ರು ಇದ್ರು, ಕಳಿಸ್ಕೊಡಪ್ಪ ಅಂತ ಹೇಳೋದು. ಅದೇ ಹೇಳುದ್ ನನ್ನ ಮುಂದೆ ಮುದ್ದೆ ಮಾಡ್ಸಿದಂತನ ಅವ್ರು ಹೇಳಿದ್ರು. ಅವ್ರು ಹೇಳಿದ್ಮೇಲೆ ನಾನೇ ಮಾಡಿದ್ರೆ ಆಯ್ತು ಅಂತ ಅವ್ರ ಅಮ್ಮ ಬಂದಿದ್ರು. ಬಂದಾಗ ಹಿಂಗೆ ಕೆಲವೊಂದು ಕ್ವಶನ್ ಇತ್ತವಲ್ಲ, ಏನಕ್ಕೆ ಇಟ್ಕೊಂಡಿದಾರ ಹಂಗೆ ಹಿಂಗೆ ಅಂತ ಮಾತಾಡಿದಾಗ ಅವಾಗ ಇಲ್ಲ ಅವಳೇ ಇಟ್ಟಿರೋದು ಹಂಗೆ ಹಿಂಗೆ ಅಂತ ಅವ್ರು ಹೇಳಿದ್ರು. ಹೆಂಡತಿನೇ ಇಟ್ಟಿರೋದು, ನಾವೇನ್ ಇಕ್ಕಿಲ್ಲ ಅಂದ್ರು. ಅವತ್ ನೋಡ್ರೆ ಆತರ ಹೇಳೋದು ಹಂಗೆ ಹಿಂಗೆ ಅಂತೇಳಿ ಮತ್ತೆ ಒಂದ್ ಸ್ವಲ್ಪ ಮಾತಾಡಿ ಕಳ್ಸಿವಣ. ಕಳ್ಸಾದ್ಮೇಲೆ ಏನಾಯ್ತು ಅಂದ್ರೆ ಅದಕ್ಕಿಂತ ಮೊದ್ಲಣ್ಣ ಏನಾಯ್ತು ಅಂದ್ರೆ ಇದು ಏನೋ ನನ್ನ ಮಗುದು ಇದಿತ್ತ, ಏನೋ ಅರಿಶಿನ ಇದನ್ನ ಕೊಡ್ತಾರಲ್ಲ, ಏನೋ ಶ್ರೀಮಂತ ಮಾಡ್ತಾರಣ್ಣ.
ಆ ಶ್ರೀಮಂತ ಮೂಮೆಂಟ್ ಅಲ್ಲಿ ಅಂತಂದ್ರು ಇಲ್ಲಿ ನಾನು ಡಾಕ್ಟರ್ ಹೇಳಿದ್ರು ಸ್ವಲ್ಪ ಪ್ರಾಬ್ಲಮ್ ಇದೆ, ಜಾಸ್ತಿ ಜರ್ನಿ ಮಾಡಂಗಿಲ್ಲ ಅಂತ ಹೇಳಿದ್ರು ನನ್ನ ಹೆಂಡತಿಗೆ. ಆ ಮೂಮೆಂಟ್ ಅಲ್ಲಿ ಮಾಡಿದ್ರು ನಾನು ಊರ್ ಕಡೆಯಿಂದ ಒಂದು ಟಿ ತಂಡ ಹಾಕಿ ಕರ್ಕೊಂಡು ಹೋಗಿದ್ದೆ, ಊರ್ ಕಡೆಯಿಂದ ಬಂದಿದ್ರು. ಅಂದ್ರೆ ಈ 2ನೇ ಮಗು ಸಮಯದಲ್ಲ? ಅಣ್ಣ ಓಕೆ. ಆ ಮೂಮೆಂಟ್ ಅಲ್ಲಿ ಆತರ ಆಯ್ತು. ಅದೇನ್ ಮಾಡಿದ್ರೆ ಆ ಮೂಮೆಂಟ್ ಅಲ್ಲಿ ನಮ್ಮ ಅವರು ಕಾಲೇಜ್ ಹಾಕಿರಲ್ಲ, ಮತ್ತೆ ಡ್ರೈವರ್ ಚಿಕ್ಕ ಮಕ್ಳು ಇದ್ರು, ಊಟ ಮಾಡಿರಲಿಲ್ಲ. ಬೆಳಗ್ಗೆ 9 ಗಂಟೆ ಟೈಮಲ್ಲಿ ನಾನೇ ಮಾಡೋದು, ನಮ್ಮ ಅಕ್ಕನ ಹೋಗಿ ತಂದು ಏನೋ ಸ್ವಲ್ಪ ಕೊಡಮ್ಮ ಅಂತ ಹೇಳಿದೆ. ಅವ್ರು ಒಳಕ್ ಹೋಗಿ ಚಿತ್ರಾನ್ನ ಮಾಡಿದ್ರು, ತಗೋಬೇಕು ಹೋದ್ರೆ ನಮ್ಮ ಮಾವ ಅಲ್ಲೇ ಮೂರ್ತಿ ಹಂಗೆ ಹಿಂಗೆ ಅಂತ ಸ್ವಲ್ಪ ಇದ್ ಮಾಡೋರಣ. ಯಾರನ್ನ? ನಮ್ಮ ಅಕ್ಕನ. ಅಲ್ಲೇನ್ ಮೂರ್ತಿ ಹಂಗೆ ಹಿಂಗೆ ಅಂತ ಇದ್ ಮಾಡೋದು. ನಾನು ಒಳಗಡೆಗೆ ಮಗ ತೊಳ್ತಿದ್ದೆ, ಹೊರಗಡೆ ಬಂದು ಮತ್ತೇನು ಮಾತಾಡಲ್ಲ. ಯಾಕೆಂದ್ರೆ ಇದು ನನ್ ಕರೆ ಅಂತ ಹೇಳ್ಬಿಟ್ಟು ನಾನೇನು ಮಾತಾಡೋಣ. ಹೊರಗಡೆ ಬಂದು ಮತ್ತೆ ನಾನು ನನ್ನ ಕಡೆ ನಾನು ಅವ್ರ ಚಿಕ್ಕಪ್ಪನ ಹತ್ರ ಮಾತಾಡ್ತಿದ್ದೆ. ಏನ ಕಳ್ತನ ಮಾಡಕ್ ಬಂದಿದ್ರೆ ಏನ್ ಮಾತಾಡ್ತಾರೆ ಹಂಗೆ ಹಿಂಗೆ. ಅದಕ್ಕೆ ಅವ್ರೇ ಮಾಡಿದ್ರು, ಆಯ್ತು ಈಗ ಯಾಕೆ ಸುಮ್ಮನೆ ಇದ್ರಲ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಅವ್ರಣ. ಆ ಮೂಮೆಂಟ್ ಅಲ್ಲಿ ಆದ್ಮೇಲೆ ನೆಕ್ಸ್ಟ್ ನಾನು ಹೆಂಡತಿ ಡೆಲಿವರಿ ಟೈಮಲ್ಲಿ ಹಾಸ್ಪಿಟ್ಲ್ ಅಲ್ಲೇ ಬೆಂಗಳೂರಲ್ಲಿ ಹಾಸ್ಪಿಟ್ಲ್ ತೋರಿಸ್ತೇನೆ. ಫಾರ್ಡ್ ಚೆಕಿಂಗ್ ಎಲ್ಲ 2,000 ರೂಪಾಯಿ ಅಲ್ಲಿಂದ ತವ್ರ ಮನೆಯಿಂದಲೇ ಅಲ್ಲಿ ಕರ್ಕೊಂಡು ಹೋಗ್ತಿದ್ದೋಣ. 2,000 ರೂಪಾಯಿ ಒಂದ್ಸಲಿ ಹೋದ್ರೆ 2,000 ರೂಪಾಯಿ. ಡೆಲಿವರಿ ಟೈಮಲ್ಲಿ ಬರೋ 15,000 ರೂಪಾಯಿ ಶಾಲರಿ ನಂಗೆ ಇದು ಅಮೌಂಟ್ ಕೊಟ್ಟಿದ್ರು ನಂಗೆ ಅವ್ರು. ಇನ್ನು ಇದ್ದಲ್ಲ ಅಮೌಂಟ್ ನಂದೇ ಹಣ ಅಲ್ಲ, ಎಲ್ಲ ನಂದೇ ಇದು ಮಾಡ್ಕೊಂಡು ಖರ್ಚು ಮಾಡ್ಕೊಂಡು ಡೆಲಿವರಿ ಮಾಡಿಸ್ದೆ. ಆ ಮೂಮೆಂಟ್ ಅಲ್ಲಿ ಕೊರೋನಾ ಟೈಮ್ ಅಣ್ಣ. ಕೊರೋನಾ ಟೈಮ್ ಅಂದ್ರೆ ಕೆಲವು ವೈರಸ್ ಇನ್ನೂ ಹಂಗೆ ಇದೆ ಅಂತ ಬಿಟ್ಟು ಸ್ವಲ್ಪ ಹೇಳೋಣ ಆ ಮೂಮೆಂಟ್ ಅಲ್ಲಿ. ಅದಂತಂದು ಸ್ಪೆಷಲ್ ವಾರ್ಡಿಗೆ ಸೇರಿಸ್ತೀವಿ. ಸ್ಪೆಷಲ್ ವಾರ್ಡ್ ಸೇರಿಸಿ ಲಾಸ್ಟ್ನೆಸ್ ಅಲ್ಲಿ ಡಿಸ್ಚಾರ್ಜ್ ಆ ಮೂಮೆಂಟ್ ಅಲ್ಲಿ ನಮ್ಮ ಮಗುವಿಗೆ ಸ್ವಲ್ಪ ಅದೇ ಜಾಂಡಿಸ್ ಇದೆ ಅಂತ ಹೇಳಿದ್ರು. ಅದು ಲೈಟ್ ಹೋಗಂತ ಹೇಳಿದ್ರು. ಆ ಮೂಮೆಂಟ್ ಅಲ್ಲಿ ಏನಂತಂದ್ರೆ ಇದು ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡಿಸ್ದೆ. ಅವಾಗ ಅವ್ರ ಅಮ್ಮನೂ ಅವ್ರ ತಂಗಿ ಏನಕ್ಕೆ ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡಿಸಿದ್ಯ, ಇದು ಮಗು ತೊಂದ್ರೆ ಆಗಲ್ಲ, ನೀನ್ ತೊಂದ್ರೆ ಆಗಲ್ಲ ಅಂತ ಹೇಳಿದ್ರು. ನನಗೆ ಅಮೌಂಟ್ ಅಷ್ಟೊಂದು ಇರಲಿಲ್ಲ, ಬರೋ 2,000 ರೂಪಾಯಿಗೆ ಇದು ಮಾಡೋದು ಪರ್ ಡೇ ಇದು ಮಾಡಿದ್ರು. ಅಂದ್ರೆ ಸ್ಪೆಷಲ್ ವಾರ್ಡ್ ಅಥವಾ ಐಸು ಅಥವಾ ಆ ಒಳಗಡೆ ತುಂಬಾ ಜಾಸ್ತಿ ಚಾರ್ಜ್ ಆಗ್ತಿತ್ತು ಅಂತ? ಹೌದೌದು, ಸ್ವಲ್ಪ ಚಾರ್ಜ್ ಆಗ್ತಿತ್ತು. ಅದರಿಂದ ನಾನು ಏನ್ ಮಾಡಿದೆ ಅಂದ್ರೆ ಇನ್ನೇನು ಲಾಸ್ಟ್ ಮೂಮೆಂಟ್ ಅಲ್ವಾ ಅಂತ ಹೇಳ್ಬಿಟ್ಟು ಅದನ್ನ ಜನರಲ್ ವಾರ್ಡ್ ಶಿಫ್ಟ್ ಮಾಡಿಸ್ತೀವಿ. 2 ದಿನ ಇಕ್ಕೊಂಡು ಆಮೇಲೆ ಆತರ ಅವ್ರು ಅಂದ್ರು ನೆಂಟಿ ಹಂಗಂದ್ಲು. ನಾನು ಏನ್ ಮಾಡ್ದೆ ಬೈದೆ, ಏನಕ್ಕೆ ಹಿಂಗ್ ಮಾತಾಡ್ತಿದ್ದೆ, ಅಮೌಂಟ್ ಕೊಡೋದು ನಾನು ಮಾತಾಡೋದು ಏನಕ್ಕೆ ಅಂತ ನಾನು ಅಂದೆ. ಅದಾದ್ಮೇಲೆ ಅಷ್ಟು ಇದು ನಾಮಕರಣದಲ್ಲಿ ಆಯ್ತಣ್ಣ. ನಾಮಕರಣದಲ್ಲಿ ಆದ್ಮೇಲೆ ಅದೊಂದು ಮೂಮೆಂಟ್ ಆಯ್ತು. ಅದಾದ್ಮೇಲೆ ನನ್ಗೆ ಹುಷಾರ್ದಂಗೆ ಆಯ್ತಣ್ಣ. ಹುಷಾರ್ದಂಗೆ ಆದ್ಮೇಲೆ ಮತ್ತೆ ಕರ್ಕೊಂಡ್ಬಂದ್ಮೇಲೆ 1 ವರ್ಷ ಕಳಿಸಿದ್ಮೇಲೆ ಇದು ಏನು ಗೌರವ ಹಬ್ಬಕ್ಕೆ ಕಳಿಸಿದ್ಮೇಲೆ ಅಲ್ಲೇ ಮಾಡೋದು ಅಂದ್ರೆ ಹಲೋ ಹೇಳಪ್ಪ. ಗೌರವ ಹಬ್ಬದಾಗ ಹೋದ್ಮೇಲೆ ಸ್ವಲ್ಪ ದಿನ ಇದ್ಬಿಟ್ಟು ಮತ್ತೆ ಬಂದ್ರು. ಸ್ವಲ್ಪ ಬಂದಾದ್ಮೇಲೆ ಏನಂದ್ರೆ ನೀನ್ ಮೋಸ ಮಾಡಿದ್ದ ನನಗೆ ಹಂಗೆ ಹಿಂಗೆ ಅಂತ ನನ್ನ ಹೆಂಡತಿ ಮಗುಗೂ ನಂಗೆ ಮೋಸ ಮಾಡಿದ್ದೆ ಅಂತ ಅವರು ಸ್ವಲ್ಪ ಸ್ಟಾರ್ಟ್ ಮಾಡಿದ್ರು. ಅದೇ ಈ ತರ ಹೇಳಿ ಮೋಸ ಮಾಡಿದ್ದ. ಯಾವ ತರ ಹೇಳಿ? ಅದೇ ಬೆಂಗಳೂರಿಗೆ ಇರ್ತೀನಿ ಅಂತ ಹೇಳಿ. ಮದುವೆ ಮುಂಚೆ ಬೆಂಗಳೂರಲ್ಲಿ ಇರ್ತೀನಿ ಅಂತ ಹೇಳಿದ್ದೆ, ಈಗ ನೋಡಿದ್ರೆ ಇಲ್ಲಿದೆಯಾ ಅಂತ. ಹೌದೌದು, ಅವ್ರ ದೃಷ್ಟಿಯಲ್ಲಿ ಇದು ಮೋಸ. ಹೌದು, ಅವ್ರ ದೃಷ್ಟಿಯಲ್ಲಿ ಮೋಸ ಅಣ್ಣ. ನನಗೆ ನನ್ನ ತಂದೆ ತಾಯಿ ನೋಡ್ಕೊಳ್ಬೇಕು, ಯಾಕೆಂದ್ರೆ ಅವರು ಇದಾಗ್ಬಿಟ್ಟದ್ದು. ನನ್ನ ಕಂಡೀಷನ್ ಅಲ್ಲಿ ಇದ್ನಲ್ಲ, ಅದಕ್ಕೆ ಮಾಡೋದು ಬೇಜಾರಾಗ ಅವರು ಬೆಂಗಳೂರು ಬೇಡಪ್ಪ ಬಂದ್ಬಿಡು, ಏನೋ ಉಪ್ಪ ನೀರ ಗಂಜಿ ಕುಡ್ಕೊಂಡ್ ಬೇಕಾದ್ರೆ ಊರಲ್ಲಿರ ಅಂತ ಹೇಳಿದ್ರಣ್ಣ. ಆಯ್ತು ಅಂತ ಹೇಳ್ಬಿಟ್ಟು ನಾನು ಇಲ್ಲ, ನಾನು ಸೆಟ್ಲ್ ಬೆಂಗಳೂರಿಗೆ ಬರಲ್ಲ, ನಾನು ಇಲ್ಲೇ ಊರಲ್ಲಿ ಇರ್ತೀನಿ, ಬರ್ರಿ ಅಂತ ಹೇಳೋದಕ್ಕೆ ಅವ್ರೇನ್ ಮಾಡೋದು ಅಂದ್ರೆ ಈ ತರ ಇದ್ ಮಾಡಿ ಕಳ್ಸಿದ್ರಣ್ಣ. ಕಳ್ಸಿದ್ಮೇಲೆ ಗೌರವ ಕಳ್ಸಿದ್ಮೇಲೆ ಅವಾಗ ಮತ್ತೆ ಒಡವೆ ವಾಪಸ್ ಬಂತಣ್ಣ. ವಾಪಸ್ ತಂದಾದ್ಮೇಲೆ ನಾನೇನ್ ಮಾಡ್ದೆ ಅಂದ್ರೆ ನಾನು ಅದನ್ನ ಎತ್ತಿಕೊಂಡೆ, ನನ್ನ ಕಡೆ ಎತ್ತಿಕೊಂಡೆ. ಅವ್ರು ಇತ್ತು, ನನ್ನ ಕಡೆ ನಾನು ಏನ್ ಕೊಟ್ಟಿದ್ರು ನಾನು ಎತ್ತಿಕೊಂಡೆ. ಎತ್ತಿಕೊಂಡಾದ್ಮೇಲೆ ರೂಮ್ ಇನ್ನೂ ಖಾಲಿ ಮಾಡಿರಲ್ಲ ನಾನು ಬೆಂಗಳೂರಲ್ಲಿ. 3 ತಿಂಗಳು ಟೈಮ್ ತಗೊಂಡಿದ್ದೆ. 3 ತಿಂಗಳು ಟೈಮ್ ತಗೊಂಡಿದ್ದೆ. ಆ 3 ತಿಂಗಳವರೆಗೂ ನಾನು ಮಾತಾಡಕ್ ಹೋಗಿಲ್ಲ. ಯಾಕೆಂದ್ರೆ ನಾನು ಒಂದು ಚಾನ್ಸ್ ಕೊಟ್ಟಿದ್ದೆ, ನನ್ನ ಹೆಂಡತಿ ಇವತ್ತು ನಾಳೆ ಬದಲಾಗ್ಬೋದು ನನ್ನಂತೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದ. ಅಂದ್ರೆ ನಿಮ್ ರೀತಿಯಲ್ಲಿ ಬದಲಾವಣೆ ಹೇಗಾಗ್ಬೇಕಿತ್ತಾಕೆ? ಅಂದ್ರೆ ತವ್ರ ಮನೆ ಮೋಹ ಬಿಟ್ಟು ಸ್ವಲ್ಪ ಮನೆಯನ್ನು ಅರ್ಥಕೊಂಡು ಬದುಕಲಿ ಅಂತ. ಹೌದಣ್ಣ. ಬಟ್ ಬೆಂಗಳೂರು ವಿಚಾರ ಏನಲ್ಲ ಅದು. ಬೆಂಗಳೂರು ವಿಚಾರ ಏನಣ್ಣ, ಅದು ಅವ್ರಿಗೆ ಏನಾಯ್ತು ಅಂದ್ರೆ ಬೆಂಗಳೂರು ಒಂಥರ ಅವ್ರಿಗೆಲ್ಲ ಹುಟ್ಟಿ ಬೆಳೆದಲ್ಲ. ನನ್ನ ಹೆಂಡತಿ ಬೆಂಗಳೂರು ಅಣ್ಣ, ಅದೊಂದು ದೂರದ ಬೆಟ್ಟ ಅವ್ರಿಗೆ. ಹೌದೌದು, ಅವ್ರ ಅಪ್ಪಾಜಿ ಅವಾಗ ಚಿಕ್ಕ ವಯಸ್ಸಲ್ಲಿ ಹೋಗಿ ಮನೆ ಮಾಡ್ಕೊಂಡು ಅಲ್ಲೇ ಇದ್ರಣ್ಣ ಅಲ್ಲಿ. ಅಂದ್ರೆ ಅವ್ರ ನಿಮ್ಮ ಹೆಂಡತಿಯಿಂದ ಹಿಡಿದು ಅವ್ರ ತವ್ರ ಮನೆಯಿಂದ ಹಿಡಿದು ಎಲ್ಲಾರ್ಗು ನೀವು ಬೆಂಗಳೂರಲ್ಲಿ ಇರ್ಬೇಕು ಅಂತ ಆಸೆ. ಹೌದಣ್ಣ.
ಬಟ್ ನೀವು ನೋಡಿದ್ರು ಊರು ಆಯ್ಕೆ ಮಾಡ್ಕೊಂಡ್ರಿ, ಆ ಕಾರಣಕ್ಕೆ ಸ್ವಲ್ಪ ಮನಸ್ತಾಪ ಇತ್ತು ನಿಮ್ಮ ನಡುವೆ. ಹೌದಣ್ಣ, 13 ವರ್ಷ ಬೆಂಗಳೂರಲ್ಲೇ ಜೀವನ ಮಾಡಿದೆ. ಹ್ಮ್ ಅದಾದ್ಮೇಲೆ ಅದಕ್ಕೆ ನನಗೆ ಬೇಸರ ಆಯ್ತು. ಇದೆಲ್ಲ ಒಂದು ಅಪ್ಪ ಅಮ್ಮ ಒಂದು ಕಂಡೀಷನ್ ಬೇರೆ ಈ ತರ ಆಗ್ತಿತ್ತು, ನನ್ ಬೇರೆ ಈ ತರ ಆಯ್ತಲ್ಲ, ಬಿಡು ಏನೋ ಒಂದು ಮಾಡ ಅಂತ ಹೇಳ್ಬಿಟ್ಟು ಊರಿಗೆ ಇದ್ ಮಾಡ್ದೆ. ಈ 3 ತಿಂಗಳು ಬಾಡಿಗೆ ಯಾಕೆ ಅಂದ್ರೆ ಮನೆ ಯಾಕೆ ಖಾಲಿ ಮಾಡಿರ್ಲಿಲ್ಲ? ಅಣ್ಣ ಮನೆ ಅದೇ 3 ತಿಂಗಳು ವೆಯ್ಟ್ ಮಾಡಕ್ ಹೇಳಿದೆ. ಯಾಕೆಂದ್ರೆ ನನ್ನ ಹೆಂಡತಿ ಬದಲಾಗಿ ಬರ್ತಾಳೆ, ಬಂದ್ರೆ ಮತ್ತೆ ಸ್ವಲ್ಪ ದಿನ ಇದ್ಬೇಕಾದ್ರೆ ಏನೋ ಕನ್ವಿನ್ಸ್ ಮಾಡಿ ನಮ್ಮ ಅಪ್ಪ ಅಮ್ಮಗೆ ಮತ್ತೆ ಹೋಗೋಣ ಅಂತ ನನ್ನ ಪ್ಲಾನಿಂಗ್ ಇತ್ತಣ್ಣ. ಆ ಮೂಮೆಂಟ್ ಅಲ್ಲಿ ನನ್ನ ಹೆಂಡತಿ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಅಪ್ಪನ್ ಕೇಳು ನಾನು ಬತ್ತೀನಿ, ನಮ್ಮ ಅಪ್ಪನ್ ಕೇಳು ನಾನು ಬತ್ತೀನಿ ಅಂತ ಆತರ ಕ್ವಶನ್ ಕೇಳೋರು. ನಾನು ತಾಳಿ ಕಟ್ರೆ ನಿನ್ಗಮ್ಮ ನಿಮ್ಮ ಅಪ್ಪನ್ಗಲ್ಲ. ಎಲ್ಲಿಗೆ ಬತ್ತೀನಿ ಅಂತ? ಅದೇ ನನ್ನ ಮನೆಗೆ, ಇಲ್ಲಿ ಊರಿಗೆ. ಅಂದ್ರೆ ತವ್ರ ಮನೇಲಿ ಇದ್ಕೊಂಡು ಹೇಳೋ ಮಾತಾ ಅದು? ಹೌದೌದಣ್ಣ. ನಮ್ಮ ಅಪ್ಪಂಗೆ ಹೇಳು ಬತ್ತೀನಿ ಬೇಕಾರೆ ಅಂತಲ್ಲ. ಅವ್ರ ಹತ್ರ ಹೂಗುಡ್ಸು ಬತ್ತೀನಿ ಅಂತ ಕರ್ಕೊಂಡು ಬಂದಿ ಅಂತ ಹೇಳಿದ್ರಲ್ಲ ನೀವು. ಅದೇ ಅಣ್ಣ ಅದಕ್ಕಿಂತ ಮುಂಚೆಗೆ ಅದನ್ನ ಹೇಳಿದ್ನಲ್ಲ, ನಮ್ಮ ಅಕ್ಕ ಹೋಗಕ್ಕೆ ಮುಂಚೆಗೆ ಆ ಮಾತು ಬರೋದು. ಬಿಡಪ್ಪ, ಇಲ್ಲಿ ಹೇಳೀಗ 3 ತಿಂಗಳು ಕಾಯ್ತಿದ್ರಿ, ಮನೆ ಹಂಗೆ ಬಿಟ್ಟಿದ್ರಿ ಬೆಂಗಳೂರಲ್ಲಿ, ಅದನ್ನೇ ಹೇಳು. ಅಣ್ಣ ಅದೇ ಆ ಮೂಟಲ್ ಆಯ್ತಣ್ಣ. ಮತ್ತೆ 3 ತಿಂಗಳು ಹೇಳಿದ್ನಲ್ಲ, 3 ತಿಂಗಳು ಚೇಂಜ್ ಆಗಿಲ್ಲ ಅಣ್ಣ ಅವರು. ಚೇಂಜ್ ಆದ್ಮೇಲೆ ಮತ್ತೆ ನಾನು ಮಾಡಿದೆ ಪರ್ಮನೆಂಟ್ ಆಗಿ ನೈಟ್ ಅವ್ರು ಅಲ್ಲಿದ್ದಾಗಲೇ ಮಾಡಿದೆ. ಹೋಗಿ ಗೌರವ ಬುಕ್ ಹೋಯ್ದ್ನಣ್ಣ, ಇವ್ರು ಕಳ್ಸಿದ್ನಲ್ಲ ಗೌರವ ಬುಕ್ ಮೂಟಲ್ ಅದಕ್ಕೆ ಮುಂಚೆ ಕಳ್ಸಿದ್ನಲ್ಲ, ಅದಕ್ಕೆ ಮಾಡೋದು ನಾನು ಹೋಗಿ ರೂಮ್ ಖಾಲಿ ಮಾಡ್ಕೊಂಡ್ ಬಂದೆ. ರೂಮ್ ನೈಟ್ ಖಾಲಿ ಮಾಡ್ಕೊಂಡ್ ಬಂದೆ. ಬಂದ್ಮೇಲೆ ನೈಟ್ ಅಲ್ಲೇ ಒಂದು 12 ಗಂಟೆ ಆಗಿತ್ತು. ಮನೇಲಿ ಬಂದೆಲ್ಲ ಸಾಮಾನೆಲ್ಲ ತಗೊಂಡು ಒಂದ್ ಕಡೆ ಎಲ್ಲ ಇಟ್ಕೊಂಡಿದ್ದೆ. ಬೆಳಗ್ಗೆ ಏನಾಯ್ತು, ಬೇಜಾರಾಗ್ಬಿಡ್ತು ನನಗೆ. ಈ ಎಲ್ಲ ಇವಳಿಂದಲೇ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡಿದೆ ಅಂದ್ರೆ, ಒಂದ್ ಮಾತು ನನ್ನಲ್ಲೇ ಒಂದು ತಪ್ಪಿದೆ ಅಣ್ಣ. ನಾನೊಂದ್ ಮಾತು ಏನಂದ್ರೆ, ಆ ಒಡವೆ ಕೊಡಕ್ಕೆ ಇದು ನಿನ್ ತಾಳಿನೇ ಕಾರಣ ಅಂತ ಹೇಳ್ದ. ನೀನ್ ತಾಳಿ ಕಟ್ಟಿದ್ಕೆ ಒಡವೆ ಕೊಟ್ರು ಅಂತ ನಾನು ಹೇಳ್ದ. ಅವತ್ತಿನಲ್ಲೇ ಮದುವೆ ಮೂಮೆಂಟ್ ಅಲ್ಲಿ ಅದಕ್ಕೆ ಅವರೇ ಮಾಡೋದು, ಇಮಿಡಿಯೇಟ್ಲಿ ಫೋನ್ ಮಾಡ್ಬಿಟ್ರು ಅಪ್ಪಂಗೆ. ಏನಂತ? ಅದೇ ಈ ತಾಳಿನ ಕಾರಣ ಅಂತೆ ಒಡವೆ ಕೊಡಕ್ಕೆ. ತಾಳಿ ಅವ್ರ ಒಡವೆಗೋಸ್ಕರ ತಾಳಿ ಕಟ್ಟಿದ್ದಾರೆ. ಆಕೆ ಯಾಕೆ ಹಂಗ ಹೇಳಿದ್ರು? ಅದೇ ಅಣ್ಣ, ನನ್ ಮೇಲದು ಇದಕ್ಕೆ ಸಿಟ್ಟಿಗೆ ಅವ್ರ ಅಪ್ಪನ ಹತ್ರ ಹೇಳಿದ್ರು. ಅಂದ್ರೆ ನಿಮ್ಮ ಒಡವೆಗೋಸ್ಕರನೇ ಇವರು ತಾಳಿಗೆ ನನ್ನ ಮದುವೆ ಆಗಿರೋದು ಅಂತಲ್ಲ? ಹಾ ಹೌದು. ಅದಕ್ಕೆ ಏನ್ ಮಾಡೋದು, ಅವ್ರಪ್ಪ ಅಂತ ನಮಗಿಂತ ನಮಗ ಹಂಗೆ ಹಿಂಗೆ ಸ್ವಲ್ಪ ಬೈದಣ್ಣ, ಕೆಟ್ಟ ಶಬ್ದದಲ್ಲಿ ಬೈದು. ನಾನು ಮರ್ಯಾದೆ ಕೊಟ್ಟು ಮಾತಾಡಿ ಯಾಕೆ ಮಾತಾಡ್ತಾರ ಅಂತ ಹೇಳ್ದೆ. ಹೇಳಿದ್ಮೇಲೆ ಅವರು ಹಂಗೆ ಮಾತಾಡೋದು. ಆಯ್ತು ಬರ್ರಿ ಊರಿಗೆ ಬರ್ರಿ, 4 ಜನ ಕೂಡಿಸ್ ಕೇಳೋಣ ಅಂದ್ರೆ ಅವರು ಯಾವತ್ತೂ ಒಪ್ಪಿಲ್ಲಣ್ಣ. ಇಲ್ಲ ನಾನೇ ಬರೋಣ ಹಂಗೆ ಹಿಂಗೆ ಅಂತ ಇದ್ ಮಾಡಿದ್ರು. ಆಯ್ತು ಬಿಡಂದು ಸುಮ್ಮನಾದ್ವಿ. ನೆಕ್ಸ್ಟ್ ಹಿಂಗೆ ಊರಲ್ಲೇ ಹಬ್ಬ ಮಾಡಿದೋಣ, ಮಾರಮ್ಮ ಹಬ್ಬ ಮಾಡ್ತಾರೆ. ಆ ಟೈಮಲ್ಲಿ ಅವ್ರ ತಂಗಿನ ಅವ್ರ ಅಮ್ಮ ಬಂದಿದ್ರು. ಬಂದು ಮನೇಲಿ ಒಂದ್ ಸ್ವಲ್ಪ ಒಂದೆರಡು ದಿನ ಇದ್ದು ಮತ್ತೆ ಹೋದ್ಮೇಲೆ ನೆಕ್ಸ್ಟ್ ಆಯ್ತು ಅಂದ್ರೆ ಅವರೇ ಬಂದು ಕರ್ಕೊಂಡು ಹೋಗೋರು. ನನ್ನ ಹೆಂಡತಿ ಬೇಕು ಅಂದಾಗ, ಅವಾಗ ಮಕ್ಳು ನೋಡ್ಬೇಕು ಅಂದಾಗ ಅವರೇ ಬಂದು ಕರ್ಕೊಂಡು ಹೋಗೋರು. ಯಾರನ್ನ? ಅದೇ ನನ್ನ ಹೆಂಡತಿನ ಮಗುನ. ನಾನು ಹೋಗ್ತಿರಲ್ಲ ಅಣ್ಣ, ಹೋಗ್ತಿರಲ್ಲ. ಅದಾದ್ಮೇಲೆ ಅವ್ರೇ ಮಾಡೋದು, ನನ್ನ ತಂಗಿ ಒಬ್ಳು, ನಮ್ಮ ಬಾಬಾ ಸ್ವಲ್ಪ ಸರಿ ಇಲ್ಲ ಅಣ್ಣ, ಅವ್ರು ನಮ್ಮ ಮನೆಗೆ ಇದಾರೆ. ನನ್ನ ತಂಗಿ ಅದು ಮೊದ್ಲಿಂದಲೂ ನನ್ನ ಮನೆಗೆ ಇದಾರೆ. ಅಂದ್ರೆ ಮದುವೆ ಆದ್ಮೇಲೆ ಆತರ ಆಗ್ಬಿಡ್ತು, ಏನೋ ಆತರ ಆಗಿ ಅವ್ರು ಏನೋ ಬ್ಯಾಡ್ ಲಕ್ ಗೊತ್ತಿಲ್ಲ, ಅವ್ರು ನಮ್ಮ ಮನೇಲಿ ಇದಾರೆ. ಈ ಕಡೆ ತಂಗಿ? ಹೌದು, ಕಡೆ ತಂಗಿ ಅಲ್ಲ, 3ನೇ ತಂಗಿ. ಅವ್ರು ನಮ್ಮಲ್ಲಿ ಇದಾರೆ. ಅವ್ರಿಗೂ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಣ್ಣ, ನಿಮ್ಮ ಹೆಂಡತಿಗೂ ಅವ್ರಿಗೂ? ಹೌದಣ್ಣ. ಆತರ ಆಗಿ ಏನಾಯ್ತು ಅಂದ್ರೆ, ಇವರು ಬೇರೆ ಮಾಡೋ ಹಂಗೆ ಹಿಂಗೆ ಅಂತಂದ್ರು. ನಾನು ಮಾಡ್ತೀನಮ್ಮ, ಸ್ವಲ್ಪ ನಾನು ವೇಟ್ ಮಾಡೋ, ಟೈಮ್ ತಗೋಬೇಕು, ಅದಕ್ಕೆ ಅವ್ರಿಗೊಂದು ಏನೋ ಒಂದು ಮಾಡ್ಕೊಳತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಇವರು ಬೆಂಗಳೂರಿಗೆ ಹೋದಾಗಲನ್ನ, ಇಲ್ಲ ನಾನು ನೀನು ಸಪೋರ್ಟ್ ಇರ್ತೀನಿ ಅಂತ ಬರ್ತೀನಿ, ಇಲ್ಲ ನಾನು ನನ್ನ ಮಗು ಬೇರೆ ಕಡೆ ಇರ್ತೀವಿ ಅಂತ ಹಂಗೆ ಇದ್ ಮಾಡಿದ್ರು. ಇಲ್ಲ ವೇಟ್ ಮಾಡಮ್ಮ, ಅವ್ರು ಇನ್ನೂ ಕಾಲ ಕೂಡ ಬಂದ್ಮೇಲೆ ಅದೆಲ್ಲ ಸರಿ ಆಗುತ್ತೆ ಅಂತ ನಾನು ಹೇಳ್ದೆ ಅಣ್ಣ. ಹೇಳ್ದಾಗ ಹಂಗೆ ಮಾತಾಡ್ಕೊಂಡು ಮತ್ತೆ ವಾಪಸ್ ಬಂದ್ರು. ಬಂದ್ಮೇಲೆ ಇಲ್ಲೇ ಊರಲ್ಲಿ ಈಗ ಜೊತೆಗೆ ಇದಾರೆ. ಬಟ್ ಏನಂದ್ರೆ ಮನಸ್ತಾಪ ಜಾಸ್ತಿ ಇದೆ ಅಣ್ಣ. ಅದೇನಂದ್ರೆ ಅಲ್ಲಿ ಹೋದ್ಮೇಲೆ ಒಂಥರ ಇಲ್ಲಿದ್ದಾಗ ಏನಂತ ನಮ್ಮ ಅಪ್ಪ ಅಮ್ಮನ ಜೊತೆಗೆಲ್ಲ ಚೆನ್ನಾಗಿರ್ತಾರೆ, ನನ್ ಜೊತೆ ಚೆನ್ನಾಗಿರ್ತಾರೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ನಂಗೆ ಯಾವ್ದನ ಹಬ್ಬ ಹುಣ್ಣಿಮೆ ಅಂತ ಹೋದಾಗ ಅವಾಗ ಏನ್ ಮಾಡ್ತಾರೆ, ಟರ್ನ್ ಆಗ್ಬಿಡ್ತಾರೆ. ಅಲ್ಲಿ ಏನ್ ಮಾಡ್ತಾರೆ, ಮಾತಾಡಿದ್ರೆ ಫೋನ್ ಮಾಡಲ್ಲ, ಏನಿಲ್ಲ. ನಾವು ಫೋನ್ ಮಾಡೋರು ರೆಸ್ಪಾನ್ಸ್ ಇಲ್ಲ. ಕೇಳೋದು ನನಗೆ ನಿದ್ದೆ ಬರುತ್ತೆ ಹಂಗೆ ಹಿಂಗೆ ಅಂತಾರೆ. ಹಂಗ ಪಾಪ ಕೇಳೋದು ಮನೆ ಕೆಣತಿ ಅಂತಾರೆ. ಅಂದ್ರೆ ಈ ತವ್ರ ಮನೆಗೆ ಹೋದಾಗ್ಲೇ ನಿಮಗೆ ಭಯ? ಹೌದಣ್ಣ. ಯಾಕೆ ಹೇಳ್ಕೊಟ್ಟು ಅಲ್ಲೇ ಉಳಿಸ್ಕೊಂಡ್ಬಿಡ್ತಾರೆ ಅಂತಲ್ಲ? ಹೌದೌದು. ಅದು ಯಾಕೆ ನೀನೊಂದು 2 ದಿವಸ ನೀನು ಹೋಗು, ಜೊತೆಲಿ ಇದ್ದು 2 ದಿವಸ ಕರ್ಕೊಂಡು ಬಾ.
ಅಣ್ಣ ನಾನು ಹೋಗಕ್ಕೆ ಏನಂತ ಅವತ್ತು ನನಗೆ ಮನ್ಸು ತುಂಬಾ ಬೇಜಾರು ಬಿಡ್ತಾನೆ. ಅದು ಬಿಡು, ಅದು ಯಾಕದು ನಿನಗಿಷ್ಟ ಅಹಂಕಾರ ಅಥವಾ ನಿಮಗೆ ಇಷ್ಟ ಇರೋದಾದ್ರೆ ಅವ್ರಿಗೂ ಇರ್ಲಿ ಬಿಡು. ಹೌದಾ ನನ್ಗೆ ಇಷ್ಟ ಅಂತ ಹೇಳಿ ಆಯ್ತು, ನಿಮ್ಮ ಕುರಿತು ಏನೇನು ಅಪಾದನೆಗಳು ಮಾಡಿದ್ರು, ಏನೇನು ಬಾಯಿ ಹರಿಬಿಟ್ರು, ಅದೆಲ್ಲ ಆಯ್ತು ನೋಡಿದೋ ಅಥವಾ ಅದು ತಪ್ಪೆ. ಹೌದು, ನಿಮಗೆ ಹೆಂಡತಿ ಕುರಿತು ಅಲ್ಲಿ ಕಳಿಸ್ಕೊಟ್ರೆ ಅಲ್ಲಿ ತಲೆಗೆ ಏನೇನೋ ಹೇಳಿಕೊಟ್ಟು ಬುದ್ಧಿ ಕೆಡಿಸುವ ಜನ ಅಲ್ಲಿದ್ದಾರೆ, ಇವಳು ಅಲ್ಲಿಗೆ ಹೋದ್ಮೇಲೆ ನನಗಿಲ್ಲಿ ಭಯ ಆಗುತ್ತೆ ಅನ್ನೋದಾದರೆ, ನಾನು ಹಳೇದನ್ನೆಲ್ಲ ಮರೆತು ಈಗ ನಿನ್ನ ಮನೇಲಿ ಏನೋ ಕಾರ್ಯ ಆದರೆ ಅವ್ರ ಮನೆಯವ್ರು ಬರ್ತಾರೆ ತಾನೆ. ಅಣ್ಣ ಅದೇ ಅವರು ಒಂದು ಟೈಮ್ ಬರಲ್ಲ ಅಣ್ಣ, ಒಂದು ಟೈಮ್ ನಾವು ಬಿಸಿ ಅಂತಾರೆ. ಅದು ಏನೇ ಇರಲಿ, ಒಂದು ನೀನು ಹೆಂಡತಿ ಕಳಿಸ್ಲೇಬೇಡ, ಎರಡು ಹೋಗು ನೀನು 2 ದಿವಸ ಇರು, ಸುಮ್ಮನೆ ಬಾ. ಅಂದರೆ ನನಗೆ ಅರ್ಥವಾಗುತ್ತೆ ನಿಮ್ಮ ಮನಸ್ಸಿಗೆ ಆಗಿರೋ ಗಾಯ ಅಷ್ಟು ಬೇಗ ವಾಸಿ ಆಗೋದಿಲ್ಲ. ಅದು ಪ್ರತಿಷ್ಠೆ, ಸ್ವಾಭಿಮಾನ, ಏನೇನೋ ಹೆಸರುಗಳನ್ನ ಹೇಳ್ಕೊಂಡು ನೀವು ಅದನ್ನು ಹಂಗೆ ಜೀವಂತವಾಗಿ ಇಟ್ಕೊಂಡಿದ್ದೀರಾ. ಕೆಲವೊಮ್ಮೆ ಇಲ್ಲಿ ಏನಾಗ್ಬಿಡುತ್ತೆ, ನೀವು ಮೊದಲಿಂದಲೂ ಕೂಡ ಮದುವೆಯಾದ ಕಾಲದಿಂದಲೂ ಕೂಡ ಯಾವುದೇ ಪುರುಷ ಎಲ್ಲೋ ತೀರಾ ಸೀರಿಯಸ್ ಅಥವಾ ಎಲ್ಲೋ ಬಾಣಂತನದ ಸಮಯ ಅಲ್ಲಿ ಹೆಂಡತಿ ಜೊತೆ ಹೋಗಿ ಯಾವಾಗಲೂ ಕೂತ್ಕೊಳ್ಳೋ ಕಾಲ ಅದು ಬೇರೆ ಕತೆ. ಇನ್ನು ಬಹುತೇಕ ಸಮಯಗಳಲ್ಲಿ ಅಲ್ಲಿಗೆ ಹೋದಾಗಲೆಲ್ಲ ಹಿಂದ್ ಗಂಡ ಹೋದ್ರೆ ಬೆಟರ್. ಇಲ್ಲ ಹೆಂಡತಿ ಮೇಲೆ ಆ ಮಟ್ಟಿನ ಭಯಂಕರ ನಂಬಿಕೆ, ಹೆಂಡತಿಗೆ ನಿಮ್ಮನ್ನು ಬಿಟ್ಟಿರ್ಲಿಕ್ಕೆ 1 ನಿಮಿಷ ಇಷ್ಟ ಇಲ್ಲ ಅಂದ್ರೆ ಕಳಿಸ್ಕೊಡ್ಬೋದು. ಪಾಪ ಹೆಣ್ಮಗಳು ಅಲ್ಲೇನು ಯಾರು ಹೇಳ್ಕೊಟ್ರು ಕೇಳೋಳಲ್ಲ, ಅವಳು ಹೋದ್ರು 1 ದಿವಸ 2 ದಿವಸ 3ನೇ ದಿವಸಕ್ಕೆ ನನ್ನ ಬಿಟ್ಟಿರೋ ಕಾಲ ಅವಳು ಬಂದೇ ಬರ್ತಾಳೆ ಅನ್ನೋ ನಂಬಿಕೆ ಇದ್ರೆ ಅದು ಬೇರೆ ಕತೆ. ಇಲ್ಲ ಅಣ್ಣ ಹಂಗಿರಲ್ಲ ಅಣ್ಣ, ಅವರು ನಾನು ಹಂಗಿದ್ರೆ ಅಂತ ಹೇಳಿದ್ದು, ನಿನ್ನ ಹೆಂಡತಿ ಹಂಗಿದ್ದಾಳೆ ಅಥವಾ ಇಲ್ಲ ಅಂತ ನಾನು ಇನ್ನೂ ಹೇಳ್ತಾ ಇಲ್ಲ. ಹೌದಣ್ಣ, ಈಕೆ ಸ್ವಂತ ಬುದ್ಧಿ ಇಲ್ಲ, ಹೊರಗಡೆ ಹೇಳ್ಕೊಟ್ಟಿರೋರು ವಿಚಾರಕ್ಕೆ ಕುಳಿಯೋಳು ಅಥವಾ ಅವ್ರ ಅಪ್ಪನೋ ಅಮ್ಮನೋ ಅಣ್ಣನೋ ಇನ್ಯಾರೋ ಅವ್ರು ಹೇಳ್ಕೊಟ್ಟು ವಿಚಾರವನ್ನು ಈಕೆ ಹೆಚ್ಚು ತಲೆಗೆ ಹಾಕೊಳ್ತಾಳೆ. ಇಂಥದ್ದೇನೋ ಇದ್ದರೆ ಪರಿಹಾರ ಬೇರೆ ಏನೂ ಇಲ್ಲ. ಮೊದಲು ನೀವು ಅತ್ತೆ ಮಾವ ಅಣ್ಣ ಅಥವಾ ಅವ್ರ ಮನೆ ಕುರಿತು ನಿಮ್ಗೆ ಏನೇ ಅಸಮಾಧಾನ ಇದ್ದರೂ 2 ದಾರಿ. ಒಂದು, ಕಳಿಸ್ಕೊಡದೆ ನಿಮ್ಮ ಮನೆಯಲ್ಲಿ ನೀವು ಇಟ್ಕೊಳ್ಳಿ. 2ನೇದು, ಕಳಿಸ್ಕೊಟ್ರೆ ಅಥವಾ ಅಂಥ ಸಂದರ್ಭ ಬಂದರೆ ಜೊತೆ ಹೋಗಬೇಕು, 2 ದಿವಸ ಇರಬೇಕು, ಬರಬೇಕು. ಹಂಗಿಲ್ವಣ್ಣ, ನಾವು ಹೋದ್ರೆ 2 ದಿನ ಇರಕ್ಕಿಲ್ವಣ್ಣ, ಮತ್ತೆ ಇಲ್ಲಿ ಹೋಗಿ ಅದಕ್ಕೆಲ್ಲ ಅವಕಾಶ ಇಲ್ಲ. ಇಲ್ಲಿ ನೋಡಪ್ಪ, ಇದು ನಾವು ಮೊದಲಿಂದ ಒಂದು ಸಂಬಂಧವನ್ನ ಶುರು ಮಾಡಬೇಕಾದ್ರೆ ಕೆಲವು ಸತ್ಯ, ಕೆಲವು ಅಸತ್ಯಗಳನ್ನು, ಏನೋ ಆ ಸಂಬಂಧ ಗಿಟ್ಲಿ ಅನ್ನೋ ಕಾರಣಕ್ಕೆ ಕೆಲವು ಸುಳ್ಳುಗಳನ್ನು ಹೇಳೋದು ಅದು ನಮ್ದು ತಪ್ಪೇ ಅಲ್ವೇ? ನೀವು ಹೇಳಿಲ್ಲದೆ ಇರ್ಬೋದು, ನಿಮ್ಮ ಕಡೆಯವರು ಯಾರೋ ಒಂದು ಎಡವಟ್ಟು ಆಗಿದೆ, ಅಲ್ಲಿ ನನಗೆ ಗೊತ್ತಾಗ್ತಿದೆ, ಅಲ್ಲಿ ಏನ್ ನಡೆದಿರ್ಬೋದು ಅಂತ ನನಗೆ ಅಂದಾಜಿದೆ. ಈಗೇನಾಗ್ಬಿಡುತ್ತೆ, ಅವರ ಅಪೇಕ್ಷೆಗಳಿಗೆ ಅಥವಾ ಅವರೇನು ಮಾತು ತಗೊಂಡಿದ್ರು ಅಥವಾ ಅವರೇನು ಕನಸಿಟ್ಕೊಂಡಿದ್ರು ಅದಕ್ಕೆ ಒಂದು ಪೆಟ್ಟು ಬಿದ್ದಿದೆ ಅಂತ ಗೊತ್ತಾದಾಗ, ಅದಕ್ಕೆ ತಕ್ಕಂತೆ ನಿನ್ನ ಹೆಂಡತಿಯಾದವಳು ಅವರಂತೆ ಕುಣಿದಾಗ ಅದು ಹದಗೆಡುತ್ತೆ. ಆಯಿತು, ಇಲ್ಲಿ 2 ರೀತಿ ನಡಿಬೇಕಿತ್ತು. ಬಿಡಪ್ಪ, ಮನೆಯಿಂದ ಮದುವೆ ಮಾಡಿ ಕೊಟ್ಬಿಟ್ಟಿದ್ದೀವಿ, ಇನ್ನು ಆ ಹೆಣ್ಮಗಳಿಗೆ ನಾವೇನೋ ಹೇಳಿಕೊಟ್ಟು ಗಂಡಿನಿಂದ ದೂರ ಮಾಡಿ, ನಿನ್ನ ಗಂಡ ಬೆಂಗಳೂರಲ್ಲಿ ಇಲ್ಲ, ಅಲ್ಲೆಲ್ಲೋ ಹಳ್ಳಿಲಿದ್ದಾನೆ, ಅವನ ಜೊತೆ ಯಾಕಿರ್ತೀಯ, ಬಾ ಅವನು ಬೇಕಾದರೆ ಬೆಂಗಳೂರಿಗೆ ಹೋಗಲಿ, ಆಮೇಲೆ ನಿನ್ನನ್ನು ಕಳಿಸ್ತೀವಿ ಅಂತ ಈ ಪಟಿ ನಾವು ನಮ್ಮ ಮಗಳ ಬದುಕನ್ನು ಹಾಳು ಮಾಡಬಾರ್ದು. ಹೆಂಗೋ ಆಗಿದೆ ಅವಳ ಹಣೆ ಬರ, ಅವಳು ಒಳ್ಳೇದಾಗುತ್ತೋ ಕೆಟ್ಟದ್ದಾಗುತ್ತೋ, ನಾವು ಅವಳು ಕಷ್ಟ ಕಾಲಕ್ಕೆ ಜೊತೆ ಇರ್ತೀವವ, ನಿನ್ನ ಗಂಡನ ಜೊತೆ ನೀನು ನೆಟ್ಟಿಗೆ ಸಂಸಾರ ಮಾಡೋದು ಕಲಿ ಅಂತ ಹೇಳೋ ತಂದೆ ತಾಯಿಗಳು ಇರಬೇಕಿತ್ತು. ಹಂಗಿಲ್ಲ ಅಂದಾಗ ಅಟ್ಲೀಸ್ಟ್ ಈಗಿಗೆ ಬುದ್ಧಿ ಇರಬೇಕಿತ್ತು. ಅಯ್ಯೋ, ನನ್ನ ಅಪ್ಪ ಅಮ್ಮ 1000 ಹೇಳ್ತಾರೆ, ಕಡಿಗೆ ಆಗೋದು ನನ್ನ ಗಣ್ಣೆ, ಹಾಗಾಗಿ ಸಿಟಿ ಆದ್ರೇನು ಹಳ್ಳಿ ಆದ್ರೇನು ಅಥವಾ ಸಿಟಿಗೆ ಹೋಗಬೇಕು ಅಂದರೂ ಕೂಡ ಗಂಡನಿಗೆ ಅದರದೇ ಆದ ಒಳ್ಳೆ ರೀತಿಯಲ್ಲಿ ಪುಸಲಾಯಿಸ್ಕೊಂಡು ನನ್ನ ಕೆಲಸ ಮಾಡಿಸ್ಕೊಳ್ಬೇಕೇ ಹೊರತು ನಾನು ಹಿಂಗೆ ಹೋಗಿ ಅಲ್ಲಿ ಕೂತ್ಕೊಂಡ್ರೆ ಇದೆಲ್ಲ ಒಳ್ಳೇದಾಗಲ್ಲ, ನಮ್ಮ ಅಪ್ಪ ಅಮ್ಮನ ಮಾತು ಕೇಳಿ ನನ್ನ ಗಂಡನ ಮನೆ ಹಾಳು ಮಾಡೋದು ಒಳ್ಳೇದಲ್ಲ ಅಂದರೆ, ಒಂದೋ ತವ್ರ ಮನೆಯವ್ರು ಹಂಗೆ ದೊಡ್ಡತನ ಮೆರಿಬೇಕಿತ್ತು, ಇಲ್ಲ ನಿನ್ನ ಹೆಂಡತಿ ಸ್ವಂತ ಬುದ್ಧಿ ಬಳಸಬೇಕಿತ್ತು. ಇವೆರಡೂ ಇಲ್ಲ ಅಂದಾಗ ಎಲ್ಲಿಂಗಾಯಿತು ಅಂದರೆ ಆ ಎಲ್ಲ ಸಮಸ್ಯೆಗಳ ಉಗಮ ಬಿಂದು ನಿನ್ನ ಮನೆ ಕಡೆಯಿಂದಲೇ ಆಗಿದೆ. ಅವತ್ತು ಮಾತು ಕೊಟ್ಟ ಸಮಯದಲ್ಲಿ ಇಲ್ಲಪ್ಪ ಯಾಕಂದರೆ ನೋಡಿ, ಸಂಬಂಧಗಳನ್ನು ನಮ್ಮದಾಗಿಸಿಕೊಳ್ಳೋದಿಕ್ಕೆ ಆ ಕ್ಷಣಕ್ಕೆ 1000 ಮುಖವಾಡ ಧರಿಸ್ಬೋದು, ಬಟ್ ಬದುಕು ಬಹಳ ದೀರ್ಘಯುತವಾದದ್ದು. ಒಂದು ಮಗು ಆದ ತಕ್ಷಣ ಅಥವಾ ತಾಳಿ ಕಟ್ಟಿದ ತಕ್ಷಣ ಅದು ಮುಗಿಯೋದಲ್ಲ. ಬಹಳ ದೀರ್ಘಕಾಲ ಜೀವನ ಮಾಡೋ ಸಮಯದಲ್ಲಿ ನನಗನ್ಸುತ್ತೆ ನಿಮ್ಮ ಹೆಂಡತಿಯ ಅಪ್ಪ ಅವತ್ತು ಏನು ಬೆಂಗಳೂರಲ್ಲಿರೋದ್ರ ಬಗ್ಗೆ ಮಾತಾಡಿದ್ರು, ಅವ್ರು ತುಂಬ ಸ್ಪಷ್ಟವಾಗಿ ಹೇಳಿದರು, ಆಗುತ್ತೆ ಅಂದರೆ ಆಗುತ್ತೆ ಅನ್ಬೇಕಿತ್ತು, ಇಲ್ಲ ಅಂದರೆ ಇಲ್ಲೇ ಅನ್ಬೇಕಿತ್ತು. ಅದರಲ್ಲಿ ಅವ್ರದ್ದು ತಪ್ಪಿರಬಹುದು, ಬಟ್ ನಿಮ್ಮ ಕಡೆ ಯಾರೋ ಈ ಸಂಬಂಧದ ಸೇತುವೆ ಆಗಿದ್ರಲ್ಲ, ಅವ್ರಿಗೂ ನಿಮಗೂ ನಡುವೆ
ಹೌದಣ್ಣ ಇಲ್ಲಿ ಎಡವಟ್ಟಾಗಿದೆ. ಹೌದಣ್ಣ. ಈಗ ಒಂದು ಹೆಣ್ಣು ಅಥವಾ ಹೆಣ್ಣೆತ್ತವರು ತನ್ನ ಮಗಳಿಂಗಿರಲಿ ಅಥವಾ ನನ್ನ ಬದುಕು ಹಿಂಗಿರಬೇಕು, ಇಲ್ಲಿ ಬೆಂಗಳೂರಲ್ಲಿರಬೇಕು ಅಥವಾ ಹಳ್ಳಿಲಿರಬೇಕು, ಅದು ಅವಳ ಸ್ವ ಇಚ್ಛೆ. ಹೌದು. ಆದರೆ ಹಳ್ಳಿಲಿದ್ರೇನು ಸಿಟಿಲಿದ್ರೇನು ಒಳ್ಳೆ ಗಂಡ ಇದ್ದು ಸಂಸ್ಕಾರವಂತ ಮನೆತನ ಆಗಿ ಅಷ್ಟೋ ಇಷ್ಟೋ ಒಳ್ಳೆಯ ಅತ್ತೆ ಮಾವ ಗಂಡ ಏನೋ ಇಷ್ಟಿದ್ರೆ ಸಾಕಪ್ಪ, ಎಲ್ಲಿದ್ರೇನು ಅನ್ನೋ ಹೆಣ್ಮಕ್ಳು ಬೇಕು, ಅದು ಬೇರೆ ಕತೆ ಬಿಡಿ. ಆದ್ರೆ ಅದು ಆ ಮಟ್ಟಕ್ಕೆ ದೊಡ್ಡ ಚಿಂತನೆ ಮಾಡ್ಲಿಕ್ಕೆ ಇಲ್ಲಿ ಜಾಗವೇ ಇಲ್ಲ. ಆ ಮಟ್ಟಕ್ಕೆ ಹೋಗೇ ಇಲ್ಲ ನೀವು ಯಾರುವ. ಎಲ್ಲ ಹೊಡೆದಾಡ್ತಿದ್ದೀರ ಸಣ್ಣ ಬುದ್ಧಿ. ಹೆಂಡತಿ ಆದವರು ಇವತ್ತು ಜೊತೆ ಇದ್ದಾರೆ, ಆಯಿತು. ಈಗ ಹಳೆಯ ವಿಚಾರವನ್ನು ಎಷ್ಟು ಹೇಳಿ ಎಷ್ಟು ಚರ್ಚೆ ಮಾಡಿದ್ರು ಕೂಡ ನಿಮಗೆ ನಾನು ಹೇಳೋದು, ಈ ಹೆಣ್ಣಿಗೆ ತವರು ಮನೆಯ ಮೋಹ ಒಳಿತಲ್ಲ ಅನ್ನೋದು ದೊಡ್ಡವರು ಹೇಳೋ ಮಾತು. ಬಟ್ ಕೆಲವರು ಹೆಣ್ಮಕ್ಳು ಹಂಗಿಲ್ಲಪ್ಪ. ಇವತ್ತೇನಾಗ್ಬಿಟ್ಟಿದೆ, ಯಾರ್ಯಾರ್ದೋ ಮಾತುಗಳು ಧೈರ್ಯ ಅವ್ರಿಗೆ. ಕೆಲವೊಮ್ಮೆ ನಿಮ್ಮ ಕತೆ ಹೇಳ್ತಾ ಇಲ್ಲ, ಸುಮ್ಮನೆ ಹೇಳ್ತೀನಿ, ಕಾನೂನಿನ ಧೈರ್ಯ ಕೆಲವೊಬ್ಬರಿಗೆ. ನನಗೆ ಡೈವರ್ಸ್ ತಂಡ ಆಚೆ ಹೋಗ್ಬಿಟ್ರು, ಎಲ್ಲಿ ಹೋಗಿ ನಾನು ಹೆಂಗ್ ಬೇಕಾದ್ರೂ ಇರ್ಬೋದು, ಆದ್ರೆ ಗಂಡನ್ನ ಆರಿಸ್ತಿಲ್ಲಾರ್ದ ನನಗೆ ಬರಬೇಕು ಅಂತಾರೆ ಅವರು. ಅಂದ್ರೆ ಹೊರಗಿನ ಕೆಲವು ಜನರ ಬೆಂಬಲ, ಕೆಲವು ಕಾನೂನುಗಳ ಬೆಂಬಲ ಎಲ್ಲ ಸೇರಿ ಸಂಬಂಧಗಳು ಇವತ್ತು ಕೇವಲ ಅಲ್ಲಿಂದ ಎಷ್ಟು ಆದಾಯ ಬರುತ್ತೆ ಅನ್ನೋದನ್ನು ನೋಡೋಕೆ ಮಾತ್ರ ಸೀಮಿತ ಆಗ್ಬಿಟ್ಟಿದ್ದಾವೆ. ನಾನು ಹೇಳ್ತೀನಿ, ಈ ಕಾರ್ಯಕ್ರಮವನ್ನು ನೀವು ಬಹಳ ದಿನದಿಂದ ನೋಡ್ತಿರೋದಾದರೆ ಇಲ್ಲಿ ಎಷ್ಟೋ ಜನ ಪುರುಷರು ಬಂದು, ಗಂಡ ಅಥವಾ ಅವರು ಯಾರೋ ಬಂದು, ನನ್ನ ಹೆಂಡತಿ ಹೀಗೆ ಮನೆಯಲ್ಲಿ ಇದ್ದುಕೊಂಡು ನನ್ನ ಕೆಲ್ಸಕ್ಕೆ ಹೋದ ವೇಳೆಯಲ್ಲಿ ಇನ್ನೊಬ್ಬ ಪುರುಷನೊಂದಿಗೆ ಸಂಬಂಧ ಬೆಳೆಸಿ ನನ್ನ ಜೀವನ ಹಾಳು ಮಾಡಿದ್ಲು ಅನ್ನೋ ಆ ತೀಕ್ಷ್ಣ ಮತ್ತು ಉಚ್ಛ್ರಾಯ ನೀಚತನವನ್ನು ನಿನ್ನ ಹೆಂಡತಿ ತಲುಪಿಲ್ಲ. ಹೌದಲ್ಲಪ್ಪ? ಆ ವಿಷಯದಲ್ಲಿ ಯಾವುದೂ ಇಲ್ಲ. ಅದನ್ನೇ ಹೇಳ್ತಾ ಇದ್ದೀನಿ. ಏನಾಗ್ಬಿಡುತ್ತೆ, ಎಲ್ಲ ಸರಿ ಇರಬೇಕು ಅನ್ನೋದು ಎಲ್ರಿಗೂ ಆಸೆ ಇದೆ ಸಹ. ನಾವು ಹುಟ್ಟಿಸಿದ ಮಕ್ಕಳು ಒಳ್ಳೆ ಕಾಲೇಜಿಗೆ ಅಥವಾ ಸ್ಕೂಲಿಗೆ ಫಸ್ಟ್ ರ್ಯಾಂಕ್ ಬರಬೇಕು, ಹೊರಗಡೆ ಒಳ್ಳೆ ರೀತಿಯಲ್ಲಿ ವರ್ತಿಸಬೇಕು, ಒಳ್ಳೆ ಕೆಲಸ ತಗೊಳ್ಬೇಕು, ಒಳ್ಳೆ ಸಂಬಳ ತಗೊಳ್ಬೇಕು, ಈ ಸಮಾಜದಲ್ಲಿ ನಾವು ಹೆತ್ತವ್ರಿಗೆ ಅವರೊಂದು ಒಳ್ಳೆಯ ಹೆಸರು ತಂದು ಕೊಡಬೇಕು, ಈ ಕಡೆ ಹೆಂಡತಿಯಾದವಳು ಗಂಡನ ಇಚ್ಛೆಯನ್ನು ಅರಿತು ನಡಿಬೇಕು, ಅಪ್ಪ ಅಮ್ಮ ಆದವರು ಹಿಂಗಿರಬೇಕು, ನಮ್ಮ ಹೊಲ ಮನೆ ಆಸ್ತಿ ಹಿಂಗಿರ್ಬೇಕು ಎಲ್ಲವೂ ಕೂಡ ಮನುಷ್ಯನ ಆಸೆಯಲ್ಲಿ ಇದ್ದೇ ಇದೆ. ಆದರೆ ಎಲ್ಲವೂ ಸರಿ ಇರೋ ಮನುಷ್ಯ ಯಾರಿದ್ದ? ನಿಮ್ಮೂರಲ್ಲಿ ಒಬ್ಬನ ನೋಡಿ ಕೊಡಿ ಹೇಳೋಣ. ಯಾರೂ ಇಲ್ಲ. ಈಗ ನಿಮ್ಮ ಕಥೆಯಲ್ಲಿ ತಗೊಳ್ಳೋದಾದ್ರೆ, ನಿಮ್ದು ಈ ರೀತಿ ಆದ್ರೆ ಇನ್ಯಾರೋ ಬರ್ತಾನೆ, ಇನ್ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ, ಅವನದು ಹೆಂಡತಿ ಸಮಸ್ಯೆ, ಬಟ್ ಬೇರೆ ತರ ಸಮಸ್ಯೆ. ಗೊತ್ತಣ್ಣ, ಅಣ್ಣ ನಾನು ಮಕ್ಕಳೆಲ್ಲ ಅಂತ ಹೇಳ್ಬಿಟ್ಟು ಕೆಲವು ಹಾಸ್ಪಿಟಲ್ಗಳ ತೋರಿಸಿ IVF ಸುಮಾರು ಅಮೌಂಟ್ ಖರ್ಚು ಮಾಡ್ಕೊಂಡ ನಾನು. ಖರ್ಚು ಮಾಡ್ಕೊಂಡ್ರು. ಆಮೇಲೆ ಈ ನನಗೆ ಏನೇ ಬಾಧೆ ಆಗುತ್ತೆ ಅಂದ್ರೆ, ನಮ್ಮ ಅಪ್ಪ ಅಮ್ಮ ಅವರು, ಯಾಕೆಂದ್ರೆ ಅವರು ಹಳೆ ಕಾಲದವ್ರು ಅಣ್ಣ, ಅವರು ಅವಾಗ್ಲ ಕಾಲದವ್ರು ಏನಾಗ್ತದೆ, ಏನೋ ಒಂದು ಸಣ್ಣ ಪುಟ್ಟ ಮಾತಕ್ಕೆ ಏನೋ ಒಂದು ಮಂತಾರೆ ಇದ್ ಮಾಡ್ತಾರೆ, ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಅದನ್ನ ಬಿಟ್ಬಿಟ್ಟು ವಾದ ಮಾಡಕ್ ಹೋಗ್ಬಾರ್ದು. ಆಗ್ತವಪ್ಪ. ಈಗ ನೋಡಿ, ಈ ಮಾತುಗಳೆಲ್ಲ ಬರ್ತಾ ಇರೋದು ನಿಮ್ ದೊಡ್ಡತನ. ಈಗ ಕೆಲವೊಮ್ಮೆ ಅರ್ಥವಾಗುತ್ತೆ ನನಗೆ ನಿಮ್ಮ ಅಪ್ಪ ಅಮ್ಮನ ಅನುಭವ, ಅವರ ಅವತ್ತಿಂದ ಹೊಟ್ಟೆ ಬಟ್ಟೆ ಅದು ನಾನು ಹೇಳಿದ್ದೀನಿ ಅಣ್ಣ. ಕೆಲವೊಂದು ಟೈಮಲ್ಲಿ ಸಿಟ್ಟು ಬಂದಾಗ ಅವ್ರ ಮಾಡ್ತಾರೆ, ನನಗೆ ಫೋನ್ ಮಾಡಿದಾಗ ನಿಮ್ಮ ಅಪ್ಪ ಹಿಂಗ ಅಂದ್ರೆ ನಿಮ್ಮ ಅಮ್ಮ ಹಂಗ. ನಾನು ಅದಕ್ಕೆ ನನ್ನ ನಂಬ್ತಾರೆ, ನಾನು ಬೈಕೊಂಡ್ರೆ ಪರವಾಗಿಲ್ಲ, ನಾನು ಹೇಳ್ಬಿಟ್ಟಿದ್ದೆ, ನಾನು ವಿಷಯ ಹಾಕ್ಬಿಟ್ಟು ಸಾಯಿಸ್ಬಿಡೋರು ಅಂತ ಹೇಳಿದ್ದೀನಿ. ಇನ್ನೇನ್ ಹೇಳಕ್ಕಾಗತ್ತಲ್ಲ. ಈಗ ಒಂದ್ಸಲಿ ನಾವು ಹೇಳ್ಬೋದು, ನಾವ್ ಹೇಳಿದೀವಿ, ನಾನು ಮುಂಚೆ ಹೇಳಿದಣ್ಣ, ಅವ್ರು ಎಷ್ಟು ದಿನ ಇರ್ತಾರೆ, ಸ್ವಲ್ಪ ದಿನ ಇರ್ತಾರೆ, ಆಮೇಲೆ ಅವ್ರು ಕಣ್ಮುಚ್ಕೊಂತಾರೆ. ಕಣ್ಮುಚ್ಕೊಂಡ್ಮೇಲೆ ಅಷ್ಟು ನಮ್ದೇ ಅಲ್ವೇ ಎಲ್ಲಾನು ಚೆನ್ನಾಗಿರೋಣ ಅಂತ ಹೇಳಿದ್ರೆ ಅದನ್ನ ಕೇಳಲ್ಲ. ಅದು ಕೇಳಲ್ಲ. ಅವ್ರಿಗೆ ಏನಾಗ್ತದೆ ಅಂದ್ರೆ, ಬೇರೆಯವರು ನನಗೆ ಹೇಳ್ಕೊಡ್ತಾರೆ, ನಮ್ಮ ಅಕ್ಕ ತಂಗಿ ನನಗೆ ಹೇಳ್ಕೊಡ್ತಾರೆ. ಅದ್ರಿಂದ ನಾನು ಸ್ವಲ್ಪ ಇವ್ರಿಗೆ ಆತರ ಮಾಡ್ತೀನಿ, ಇಲ್ಲ ನಮ್ಮ ಅಮ್ಮವ್ರಿಗೆ ಹೇಳ್ಕೊಡ್ತಾರೆ, ನಂಗೆ ಅವ್ರಿಗೆ ಅಂತರ ಆಗುತ್ತಮ್ಮ. ಅವರೆಲ್ಲ ಹೇಳಿಸಿ ನನ್ನನ್ನು ಬಯಸ್ತಿದ್ದಾರೆ ಅಂತ, ನನ್ನ ಬಯಸ್ತಾರೆ, ನನ್ನ ಈ ತರ ಹೇಳ್ತಾರೆ ಅಂತ ಅವ್ರಿಗೆ ತರ. ಹೆಣ್ಣರ ಅಪ್ಪ ಅಮ್ಮ ಹೇಳಿ ಹೆಣ್ಣಿನ ಕೈಲಿ ನನಗೆ ಹೆಂಗ್ ಅನಿಸ್ತಿದ್ದಾರೆ ಅಂತ ನೀವು ಅಂದ್ಕೊಳ್ಳೋದು ನೋಡಿ. ಎಲ್ಲವೂ ಏನಾಗ್ಬಿಡುತ್ತೆ, ಗಂಡ ಹೆಂಡತಿಯಾದವರು ಸ್ವ ಇಚ್ಛೆಯಿಂದ ಎರಡು ಆತ್ಮ, ಒಂದು ಅಂದರೆ ಎರಡು ದೇಹ, ಒಂದು ಆತ್ಮ, ನಾವಿಬ್ಬರು ಒಂದು ಸಂಸಾರ ಅನ್ನೋ ಸಾಗರದಲ್ಲಿ ನಾವಿಬ್ಬರು ಈ ನೌಕೆಯಲ್ಲಿದ್ದೀವಿ. ಒಬ್ಬರು ನಿದ್ದೆ ಮಾಡಿದ್ರೆ ಒಬ್ಬರು ಆ ನೌಕೆಯ ಹುಟ್ಟನ್ನು, ಆ ದೋಣಿಯ ಹಡಗಿನ ಅಥವಾ ದೋಣಿಯ ಹುಟ್ಟನ್ನು ಮುಂದೆ ನೂಗುತ್ತಾ ಇರಬೇಕು. ಅಂದರೆ ಇಬ್ಬರು ಡ್ರೈವರಿಗೆ ನೀವು ಗಂಡ ಹೆಂಡತಿ ಈ ಸಮುದ್ರದಲ್ಲಿ, ಈ ಸಾಗರದಲ್ಲಿ, ಈ ನದಿಯಲ್ಲಿ, ಸಂಸಾರ ಎಂಬ ನದಿಯಲ್ಲಿ
ದೋಣಿಲಿ ಹೋಗ್ತಾ ಇದ್ದೀರಿ, ಆ ಮಗು ಅಲ್ಲಿ ಮಲಗಿದೆ, ನೀವಿಬ್ಬರು ದೋಣಿ ನಡೆಸೋರು. ಒಬ್ರಿಗೂ ಅಷ್ಟೊತ್ತು ಯಾಕೋ ನಿದ್ದೆ ಮಾಡಬೇಕು ಅನ್ಸಿದ್ರೆ ಒಬ್ರೆದ್ದು ದೋಣಿ ನಡೆಸ್ತಾ ಇರಬೇಕು. ಇಲ್ಲ ನಾವಿಬ್ರು ಮಲಗ್ತೀವಿ ಅಂದರೆ ನೀವು ಹೋಗಿದ್ದ ಕಡೆ ದೋಣಿ ಹೋಗಲ್ಲ, ಆ ನೀರು ಯಾತ್ತ ಹರಿಯುತ್ತೋ ದೋಣಿ ಆ ಕಡೆ ಹೋಗುತ್ತೆ. ಹಾಗಾಗಿ ಇಲ್ಲಿ ಅತ್ತೆ ಮಾವ ಏನೋ ಒಳ್ಳೇದು ಹೇಳ್ಬೋದು, ಕೆಟ್ಟದ್ದು ಹೇಳ್ಬೋದು, ಒಳ್ಳೆ ರೀತಿಯೂ ಸ್ಪಂದಿಸ್ಬೋದು, ಅಥವಾ ಅಲ್ಲಿ ಕೂತ್ಕೊಂಡು ಮೂಲೆಯಲ್ಲಿ ವಟ 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 ಅಂತಿರ್ಬೋದು. ಇವು ಸರಿಪಡಿಸದ ಕಾಯಿಲೆಗಳು, ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು. ಬಟ್ ಅವ್ರಿಗೆ ಹೇಳಕ್ಕಾಗಲ್ಲ ಅದನ್ನ. ಅರ್ಥ ಆಯ್ತಲ್ಲಪ್ಪ? ಅವ್ರ ಕಡೆಕ್ಕೂ ಹೇಳಕ್ಕಲ್ಲ, ಇವ್ರ ಕಡೆ ಹೇಳಕ್ಕಲ್ಲ, ಸೆಂಟ್ರಲ್ ನಾನು ಸ್ವಲ್ಪ ನೋವು ತುಂಬ್ತಾ ಇದ್ದಾನೆ. ಅರ್ಥ ಆಗುತ್ತೆ. ಆ ಸಮಯದಲ್ಲಿ ಏನು ಮಾಡಬೇಕು? ನೀವು ನಿಮ್ಮ ಹೆಂಡತಿಗಿಂತ ನಿಮ್ಗೆ ಒಳ್ಳೇದಾಗಲಿ ಅಂತ ಹೆಚ್ಚು ಬಯಸೋದು ನಿಮ್ಮ ಅಪ್ಪ ಅಮ್ಮ. ಅವ್ರ ಹತ್ರ ಕೂತ್ಕೊಳ್ಬೇಕು. ನಿಮಗೆ ಕಣ್ಣೀರು ಬರ್ಲಿಕ್ಕೆ ಸಾಧ್ಯ ಇದ್ರೆ ಅವ್ರ ಮುಂದೆ ಹತ್ತು ಬಿಡ್ಬೇಕು. ಯಾಕೆ? ನೀವು ಹಿಂಗೆ ಏನೇನೋ ಅನ್ನೋದ್ರಿಂದ ನನಗೆ ಹಿಂಗೆ ಆಗ್ತಾ ಇದೆ, ನೀವು ಅರ್ಥ ಮಾಡ್ಕೊಳ್ಳಲ್ಲ. ಈಗ ಇದೇ ಮಾತನ್ನು ಹೋಗಿ ಹೆಂಡತಿ ಹತ್ರ ಕಣ್ಣೀರು ಹಾಕಿದ್ರೆ ಆಕೆಗೇನು ಅನ್ಸಲ್ಲ. ಇವ್ರ ಹತ್ರ ಹೇಳಬೇಕು. ಯಾಕಂದರೆ ಯಾವ ಅಪ್ಪ ಅಮ್ಮ ಕೂಡ ಬೇಕಾದ್ರೆ ನಿಮಗೋಸ್ಕರ ಬಾಯಿ ಹೊಲ್ಕೊಳ್ಳೋಕೆ ತಯಾರಿರ್ತಾರೆ. ಅವ್ರು ಆ ಹಂತಕ್ಕೆ ಹೋಗ್ತಾರೆ. ಯಾಕಂದರೆ ನಿಮ್ಮ ಕಣ್ಣೀರು ನೋಡ್ಬೇಕು ಅವರು. ಈಗ ನೀವು ತಪ್ಪು ಅಂತ ನಾನು ಹೇಳಲ್ಲ. ಅಪ್ಪ ಅಮ್ಮ ಹಿಂಗಾಗ್ತಿದೆ, ಅವಳು ನೋಡಿದ್ರೆ ಹಿಂಗೆ ಫೋನ್ ಮಾಡಿ ನಿಮ್ಮ ಅಪ್ಪ ಅಮ್ಮ ಹೆಂಗಂದ್ರು ಅಂತಾಳೆ, ನೀವು ನೋಡಿದ್ರೆ ಅವಳದು ಹೇಳ್ತೀರಿ. ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ, ಅವಳದು ಏನಾದರೂ ಇದ್ದರೆ ನಾನು ಅವಳು ಜುಟ್ಟಿಡ್ದು ಬುದ್ಧಿ ಕಲಿಸ್ತೀನಿ. ನೀವು ನನಗೆ ನೆಮ್ಮದಿ ಕೊಡಿ, ನಿಮಗೆ ನಾನು ದೇವ್ರ ಥರ ನೋಡ್ಕೊಳ್ತೀನಿ. ಯಾಕಂದರೆ ನನ್ನ ಮಗನಿಗೆ ಇಷ್ಟಿಂದ ತೊಂದರೆ ಆಗ್ತಿದೆ ಅಂತ ಅವ್ರಿಗೆ ಒಮ್ಮೆ ಅನಿಸಿದ್ರೆ ನೀವು ಅದನ್ನು ಮನವರಿಕೆ ಮಾಡಿಕೊಟ್ರೆ ಅವರು ಖಂಡಿತ ಅವರು ತಮ್ಮ ತಪ್ಪನ್ನು ತಿದ್ದುಕೊಳ್ತಾರೆ. ಇನ್ನೊಂದೇಣ, ಮೊದಲು ನಮ್ಮ ಮದುವೆಗೆ ಮುಂಚೆ ನಮ್ಮ ಅಪ್ಪಂಗೆ ತುಂಬಾ ಸಿಟ್ಟಿತ್ತಣ್ಣ. ತುಂಬಾ ಸಿಟ್ಟು ಅಂದ್ರೆ ನನ್ಗೆ ಇರ್ಬೋದು, ನಮ್ಮ ಅಕ್ಕ ತಂಗಿರ ಸುಮಾರು ಸಲ ಎಷ್ಟೋ ಸಲ ಹೆಂಗೆ ಚಿಕ್ಕಪುಟ್ಟ ವಿಷಯಗಳಿಗೆ ಚಿಕ್ಕಪಟ್ಟು ಹೊಡೆಯೋರು. ನಾನು ಅಣ್ಣ ನಮ್ಮ ಊರಲ್ಲಿ ಎಲ್ಲೋ ಗೋಲಿ ಆಟ ಆಗ್ಲಿ, ಒಂದು ಚಿನ್ನದ ಆಟ ಆಗ್ಲಿ ಆಡಕೋಲ್ಲ ಅಣ್ಣ. ಅಷ್ಟು ಇದರಲ್ಲಿ ಭಯ ಭಕ್ತಲ್ಲಿ ಬೆಳೆದ ಮಗ. ಅದಾದ್ಮೇಲೆ ಈ ಮದ್ವೆ ಆದ್ಮೇಲೆ ನಮ್ಮ ಅಪ್ಪ ಸ್ವಲ್ಪ ಕೋಪ ಎಲ್ಲ ಕಂಟ್ರೋಲ್ ಮಾಡ್ಕೊಂಡ್ರು. ಅವರು ಮಾಡ್ಬೇಕಪ್ಪ, ಬೇರೆ ದಾರಿ ಇಲ್ಲ. ನೋಡಪ್ಪ, ನಾನು ಇಷ್ಟು ಮಾತ್ರ ಹೇಳ್ತೀನಿ. ಎಷ್ಟೋ ಸಾರಿ ನನ್ನ ಈ ಅನುಭವದಲ್ಲಿ ಕೇಳಿದ್ದೀನಿ, ಅತ್ತೆ ಮಾವನ್ನ ಹಿಡ್ಕೊಂಡು ಬಡದು ಸೊಸೆದಿರು ಇದ್ದಾರೆ, ಆಮೇಲೆ ಅವ್ರು ನರಕ ಅನುಭವಿಸಿದ್ದಾರೆ, ಅದು ಬೇರೆ ಕತೆ. ಅಂಥದ್ರಲ್ಲಿ ಇವತ್ತಿನ ಯುಗದ ಹೆಣ್ಣು ಮಕ್ಕಳು ಏನಾಗಿದ್ದಾರೆ ಅಂದರೆ, ಏನೋ ಅತ್ತೆ ಮಾವನಿಗೆ ಹಲ್ಲೆ ಮಾಡದೆ ಹೊಡಿದೆ ಅಂಥದ್ದೇನೇ ಆದರೂ ಬಂದು ನಿಮ್ಮ ಹತ್ರ ಹೇಳ್ತಾರಲ್ಲ, ಮಿನಿಮಮ್ ಅದು ಒಳ್ಳೇದು ಅಂತಲೇ ಭಾವಿಸಪ್ಪ. ಆಯ್ತಣ್ಣ. ಇನ್ನೊಂದೇನ ಗೊತ್ತಣ್ಣ, ಇಲ್ಲಿಂದ ತವ್ರ ಮನೆಗೆ ಯಾವಾಗಲೂ ಫೋನ್ ಮಾಡ್ತಾ ಇರ್ತಾರಣ್ಣ. ದಿನಕ್ಕೊಂದು ಅವರು ಅಷ್ಟೇ ಬೆಳಗ್ಗೆ 7 ಗಂಟೆಗೆ ಫೋನ್ ಮಾಡ್ತಿರ್ತಾರೆ, ಮತ್ತೆ ರಾತ್ರಿ 9 ಗಂಟೆ 10 ಗಂಟೆ ಅವ್ರಿಗೆ ಫೋನ್ ಮಾಡ್ತಾರೆ. ಒಬ್ರಲ್ಲ ಅವರು ಮಾಡ್ತಾ ಇರ್ತಾರಣ್ಣ. ನಾನು ಅದಕ್ಕೆ ಅಭ್ಯಾಸ ಏನಿಲ್ಲ. ಬಟ್ ಅದೇ ತರ ನಮ್ಮ ಅಕ್ಕ ತಂಗಿರನ್ನ ಆರಾಮ ಸಲ ಪ್ಲಸ್ ನನ್ನನ್ನು ಯಾವ್ದೇ ಕಾರಣಕ್ಕೆ ಅದೇ ತರ ಯಾರಿಗೂ ಫೋನ್ ಮಾಡಲ್ಲ. ಯಾರು ಒನ್ ಟೈಮ್ ಮಾಡ್ತಾರೆ, ಸುಮ್ಮನಾಗ್ತಾರೆ. ರೀಚಾರ್ಜ್ ನಂದು, ಮೊಬೈಲ್ ನಂದು, ಎಲ್ಲ ನಂದು. ಬಟ್ ನನಗೆ ಈ ತರ ಇದಿಲ್ಲ ಅಂತ ನನಗೆ ಸ್ವಲ್ಪ ಬೇಜಾರಾಗುತ್ತಣ್ಣ. ಆಯಿತು, ಬಹಳ ಮನೆಯ ವ್ಯವಹಾರಗಳು, ಮುಖ್ಯ ವಿಚಾರಗಳೇನಿದ್ದಾವೆ ಅದರ ಮೇಲೆ ಹಿಡಿತ ನಿನಗಿರಲಿ. ಮತ್ತು ಇನ್ನೊಂದು, ಸುಮ್ಮನೆ ಒಂದು ಮನಃಶಾಸ್ತ್ರ ಹೇಳ್ತೀನಿ ಕೇಳಿಸ್ಕೊಳಪ್ಪ. ಯಾರ ಬಗ್ಗೆ ನನಗೆ ಆಗಬರಲ್ಲ. ನನ್ನ ಮನೆಯವರು ಅಂದರೆ ನನ್ನ ಶತ್ರು ನನ್ನ ಮನೆಯವ್ರಿಗೆ ಮಿತ್ರ ಆಗ್ಬಿಟ್ರೆ ನನಗೆ ನೋವಾಗುತ್ತೆ. ಈಗ ನಿಮ್ಮ ಅತ್ತೆ ಮಾವನ ಜೊತೆ, ನಿಮ್ಮ ಹೆಂಡತಿ ಮನೆಯವ್ರ ಜೊತೆ ನಿಮಗೆ ಅತ್ಯಂತ ಪ್ರೇಮಯುತವಾದ ಸಂಬಂಧ ಇದ್ದಿದ್ರೆ ನೀವೇ ಫೋನ್ ಮಾಡಿ ತಗೊಳ್ಳೆ ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಿ ನೀವೇ ಕೊಡ್ತಿದ್ರಿ. ಕೇಳಿಸ್ಕೊಳ್ಳಿ. ಬಟ್ ಯಾವುದ್ಯಾವುದೋ ಕಾರಣಗಳಿಗೆ ಯಾಕೋ ಸಂಬಂಧ ಕೆಟ್ಟಿದೆ. ಕೇಳಿಸ್ಕೊಳ್ಳೆ, ನಿಮಗೆ ಅವ್ರ ಜೊತೆ ಅಷ್ಟೊಂದು ಪ್ರೇಮಯುತವಾದ ಸಂಬಂಧ ಅಥವಾ ಆರೋಗ್ಯಯುತ ಸಂಬಂಧ ಇಲ್ಲದೆ ಇರೋದ್ರಿಂದ ಈ ಹೆಂಡತಿಗೆ ಅವರು ಪದೇ ಪದೇ ಫೋನ್ ಮಾಡೋದ್ರಿಂದ, ಅಂದರೆ ಒಬ್ಬ ಪುರುಷ ಬಯಸ್ತಾನೆ ಅಥವಾ ನೀವು ಬಯಸ್ತಿದ್ದೀರಿ, ನನಗೆ ಯಾರು ಆಗಬರ್ತಿಲ್ವೋ ನನ್ನ ಹೆಂಡತಿನೂ ಅವರನ್ನು ಹಾಗೆ ನೋಡಬೇಕು ಅಂತ. ಹೌದಲ್ಲಪ್ಪ? ಅಯ್ಯೋ, ನನ್ನ ಗಂಡನಿಗೆ ಅವಮಾನ ಆ ಜಾಗದಲ್ಲಿ. ಅಂದರೆ ದಾಕ್ಷಾಯಿಣಿಯನ್ನ, ಶಿವನ ಹೆಂಡತಿಯನ್ನ, ಅಂದರೆ ಶಿವನ ಮಾವ ದಕ್ಷ, ಶಿವನ ಹೆಂಡತಿ ದಾಕ್ಷಾಯಿಣಿ, ಅಂದರೆ ಪಾರ್ವತಿಗಿಂತ ಮುಂಚೆ. ಈ ದಕ್ಷ ತನ್ನ ಮಗಳನ್ನ ಯಜ್ಞಕ್ಕೆ ಕರೆದಿರ್ತಾನೆ. ಅಂದರೆ ಮಗಳನ್ನು ಕರೆದಿರಲ್ಲ, ಆದರೆ ಮಗಳು ಹೋಗ್ತಾಳೆ. ಅಲ್ಲಿ ಶಿವನ ಬಗ್ಗೆ ಕೆಟ್ಟದಾಗಿ ಏನೇನೋ ಮಾತುಗಳು ಬರ್ತಾವೆ. ದಾಕ್ಷಾಯಿಣಿ ಹೇಳ್ತಾಳೆ, ನನ್ನ ಗಂಡನ ಕುರಿತು ಇಂಥ ಅಪವಾದದ, ಅನ್ಯಾಯದ, ಅಸಂಬದ್ಧವಾದ ಮಾತುಗಳನ್ನಾದ ಈ ಜಾಗದಲ್ಲಿ ನಾನು ಒಂದು ಕ್ಷಣ ಬದುಕಿರಲ್ಲ ಅಂತ ಅವಳು ಅಗ್ನಿ ಪ್ರವೇಶ ಮಾಡ್ತಾಳೆ ಅಥವಾ ಅಲ್ಲಿ ಪ್ರಾಣ ಬಿಡ್ತಾಳೆ.
ಅಂದರೆ ದಾಕ್ಷಾಯಿಣಿ ತನ್ನ ಗಂಡನಿಗೆ ಎಲ್ಲಿ ಬೆಲೆ ಸಿಗಲ್ಲ, ತನ್ನ ಗಂಡನಿಗೆ ಎಲ್ಲಿ ಒಂದು ಗೌರವಾನ್ವಿತವಾದ ಸ್ಥಾನ ಇಲ್ಲ, ಅಲ್ಲಿ ನಾನು ಇರಲ್ಲ ಅಂದ್ಲು. ಅಂತ ಹೆಣ್ಣು ಇವತ್ತು ಬಹಳ ಅಪರೂಪನಪ್ಪ. ಹೌದಣ್ಣ. ನನ್ನ ಗಂಡನ ಹೆಂಗಾರ ಬೈಕಳಿ, ನಾನು ನಿಮ್ಮ ಜೊತೆ ಚೆನ್ನಾಗಿರ್ತೀನಿ ಅನ್ನೋ ಕಾಲ. ಬಟ್ ಒಬ್ಬ ಅದೇ ಗಂಡ ಅಣ್ಣ, ಏನು ಬಯಸ್ತಾನೆ, ನನ್ನ ಬಗ್ಗೆ ಯಾರು ಕೆಟ್ಟದಾಗಿ ಮಾತಾಡ್ತಾರೆ, ನನ್ನ ಹೆಂಡತಿಗೂ ಅವ್ರ ಶತ್ರು, ಅಥವಾ ನನ್ನ ಹೆಂಡತಿಗೂ ಕೂಡ ನನ್ನ ಹೆಂಡತಿ ನನ್ನ ಪರ ಇರಬೇಕು ಅಂತ ನೀವು ಬಯಸ್ತೀರ, ತಪ್ಪಿಲ್ಲ. ಹೌದಣ್ಣ. ಆದರೆ ಒಂದು ತವರು ಮನೆಯ ಮೋಹ ಇದು ಹೆಂಗೆ ಅಂದರೆ, ಬೆಳ್ಳುಳ್ಳಿ ರಸವನ್ನು ಯಾವುದೇ ಒಂದು ಪಾತ್ರೆಯಲ್ಲಿ ಇಡಿ, ಮತ್ತೆ ಆ ರಸವನ್ನು ಆಚೆ ಚೆಲ್ಲಿ ಅದನ್ನು ಎಷ್ಟೇ ತಿಕ್ಕಿ ತೊಳೆದ್ರು ಆ ಪಾತ್ರೆ ಇನ್ನು ಬೆಳ್ಳುಳ್ಳಿ ವಾಸನೆ ಇದ್ದೇ ಇರುತ್ತಪ್ಪ. ಹೌದಣ್ಣ. ತವರು ಮನೆಯನ್ನು ಬಿಟ್ಟು ಬಂದ ಒಂದು ಹೆಣ್ಣಿಗೆ ಅದೊಂದು ಮೋಹ, ಬೆಳ್ಳುಳ್ಳಿ ವಾಸನೆ. ಪಾತ್ರೆ ತೊಳೆದಾದ ಮೇಲೂ ಬೆಳ್ಳುಳ್ಳಿ ರಸ ತುಂಬಿದ ಆ ಪಾತ್ರೆ ಹೇಗೆ ಬೆಳ್ಳುಳ್ಳಿ ವಾಸನೆ ಹೊಡೆಯುತ್ತಲ್ಲ, ಅದು ಹಂಗೆ ಇರುತ್ತೆ. ಅದು ಕಲಿಯೋದು ತುಂಬ ಸಮಯ ಬೇಕು. ನೀವು ಇದನ್ನೆಲ್ಲ ದೊಡ್ಡದು ಮಾಡ್ತಾ ಕೂತ್ಕೊಂಡ್ರೆ ಆಗಲ್ಲಪ್ಪ. ಬಂದಿದ್ದಾರೆ ಇವತ್ತು ಎಷ್ಟೋ ಜನ ಕರೆ ಮಾಡ್ತಾರೆ, ಸರ್ ದಯವಿಟ್ಟು ನಮ್ಮ ಅತ್ತೆ ಮಾವ ಅಥವಾ ಹೆಂಡತಿ ಜೊತೆ ಮಾತಾಡಿ ಸರ್, ಹೆಂಗಾದರೂ ಗಂಡನ ಮನೆಗೆ ಬರಂಗೆ ಮಾಡಿ ಸರ್, ನಾವು ನಿಮ್ಮ ಕಾಲಿ ಬೀಳ್ತೀವಿ ಸರ್, ನಿಮಗೆ ಋಣಿಯಾಗಿರ್ತೀವಿ ಸರ್, ಹೆಂಗಾದರೂ ಸರ್ ನಾವೇ ಅಂಚರಿಸ್ಕೊಂಡು ಹೋಗ್ತೀವಿ ಸರ್. ಈ ಪರಿಸ್ಥಿತಿ ಇದೆ. ಹೌದಣ್ಣ, ಇದೆ ಅಣ್ಣ. ನಾನು ಅದನ್ನು ಹೇಳಿದೆ ಅಣ್ಣ, ಮಾತಾಡಬೇಡ ಅಂತ ಹೇಳ್ತಿಲ್ಲ, ಮಾತಾಡಮ್ಮ, ಯಾವಲ್ಲ ಒಂದು ಟೈಮಲ್ಲಿ 2 ಟೈಮ್ ಮಾತಾಡೋದು, ಪದೇ ಮಾಡ್ತಿರ್ತಿಲ್ಲ ಅಂತ ನಾನು ಅಂದೆ. ಅದಕ್ಕೆ ನಮ್ಮ ಅಪ್ಪ ಅಮ್ಮನ ಇಂಪಾರ್ಟೆಂಟು, ನೀನು ಈ ತರ ಬ್ರೇಕ್ ಮಾಡಿದ್ಮೇಲೆ ಅಪ್ಪ ಅಮ್ಮ ಮಾಡ್ಬೇಡ ಅಂದ್ರೆ ಅಂತ. ಹಂಗೆ ನಾನು ಹೇಳ್ತೀನಿ, ಬಂದಿದ್ದಾರೆ, ಇದಕ್ಕೆ ಮಹತ್ವ ಕೊಡಿ. ಮುಂದೆ ಎಲ್ಲವೂ ಕಾಲಕ್ರಮೇಣ ಸರಿ ಹೋಗುತ್ತವೆ. ನೀವು ತುಂಬ ಈಗಲೇ ಎಲ್ಲವೂ ನೋಡಪ್ಪ, ಆರಂಭದಲ್ಲಿ ಆಗಿರೋದು ಅವರು ಬೆಂಗಳೂರಲ್ಲಿ ಇರಬೇಕು ಅಂತ ಇಷ್ಟಪಟ್ಟಿದ್ದು, ಮತ್ತು ನೀವು ಇಲ್ಲಿರೋದು, ಇದು ಬಹಳ ದೊಡ್ಡ ಗೊಂದಲನಪ್ಪ. ಇದು ನೀನು ಅಂದ್ಕೊಂಡ್ರೆ ಸುಲಭದ್ದಲ್ಲ. ಇದು ಮೂಲ, ಎಲ್ಲ ಸಮಸ್ಯೆಗಳ ಮೂಲ ಬೇರು ಅಲ್ಲಿದೆ. ಈಗಿರಬೇಕಾದ್ರೆ ನೀವು ಸ್ವಲ್ಪ ಓಕೆ, ನಮ್ಮ ಕಡೆಯಿಂದಲೂ ಅದೆಲ್ಲೋ ಒಂದು ಕಡೆ ಚಿಕ್ಕ ತಪ್ಪಾಗಿದೆ, ಹಾಗಾಗಿ ನಾನೇನು ಮಾಡ್ತೀನಿ, ಅಂಚೇರಿಸ್ಕೊಳ್ಬೇಕು. ಈಗ ತೀರಾ ಪರಪುರುಷನ ಜೊತೆ ವ್ಯಾಮೋಹಕ್ಕೊಳಗಾಗದ ಹೆಣ್ಣಿನ ಯಾವುದೇ ತಪ್ಪನ್ನು ಒಬ್ಬ ಗಂಡ ಕ್ಷಮಿಸಬೇಕಪ್ಪ. ಯಾಕಂದರೆ ಈ ತಪ್ಪುಗಳಿಗಿಂತ ಇನ್ನೂ ವಿಕೃತ ತಪ್ಪುಗಳಿದ್ದಾವೆ, ಅಲ್ಲಿ ಆಗ್ತಾ ಇಲ್ಲ. ಅದು ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದರೆ, ನೀವು ಇದನ್ನು ತುಂಬ ದೊಡ್ಡದಾಗಿ ಮಾಡ್ತಾ ಹೋದರೆ, ನನಗೆ ಒಂದೇ ನಿಮಿಷದ ಪರಿಹಾರ ಏನಂದರೆ, ಅವರ ಅಪ್ಪ ಅಮ್ಮ ನೀವು ಅವ್ರ ಜೊತೆ ಹೆಚ್ಚು ಖುಷಿ, ಏನೋ ಒಂದು ನಿಮ್ಮ ಅಹಂಕಾರ ಬಿಡ್ತಿರೋ ಅಥವಾ ಅವರ ಅಹಂಕಾರ ಬಿಡ್ತಾರೋ, ಒಂಚೂರು ಸಂಬಂಧ ಸುಧಾರಣೆ ಆದರೆ ನಿಮ್ಮ ಕುರಿತು ಅವ್ರು ಏನೋ ಕುತಂತ್ರ ಮಾಡ್ತಾವ್ರೆ ಅಂತ ನಿಮಗೂ ಏನೂ ಅನ್ಸಲ್ಲ, ಆಯ್ತಲ್ಲ. ಬಟ್ ಹಂಗೆ ಮಾಡಿ ಕಿತ್ಕೊಳ್ಳೋಕೆ ಅಲ್ಲಿ ಏನೂ ಇಲ್ಲಪ್ಪ. ಏನು ಕಿತ್ಕೋತಾರೆ? ಅದೇ ಅಣ್ಣ, ನಮ್ಗೆ ಒಡವೆ ಕಿತ್ಕೋತಾರ, ಆಸ್ತಿ ಕಿತ್ಕೋತಾರ, ಏನ್ ನಿಮ್ಮಿಂದ ಅವ್ರು ಕಸಿದುಕೊಳ್ತಾರೆ ಹೇಳಪ್ಪ, ಹೋಗ್ಲಿ. ಅಣ್ಣ ಅಲ್ಲಿ ನನ್ಗಿಂತ ನನ್ಗೊಬ್ರು ಯಾರು ಪರಿಚಯ ಇದಾರಣ್ಣ, ಅವ್ರ ಹತ್ರ ಹೇಳದಂತ ನಮ್ಮ ಮಾವ, ಅದೇ ದೊಡ್ಡ ಮಗಳಿಗೆ ಒಂದ್ ಮನೆ ಕೊಡ್ತೀನಿ, ಚಿಕ್ಕ ಮಗಳಿಗೆ ಒಂದ್ ಮನೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಏನ್ ಹೇಳ್ತಾರ ಅಂದ್ರೆ, ಮೋಸ್ಟ್ಲಿ ಮಗುನ ಕರ್ಕೊಂಡೋಗಿ ಅಲ್ಲೇ ಸಾಕಿ ವಾರಸ್ತಾರ ಮಾಡ್ಕೊಂಡು ಮೋಸ್ಟ್ಲಿ ಇರ್ಬೋದು ಅನ್ಸುತ್ತಪ್ಪ ಪ್ಲಾನಿಂಗ್ ಅಂತ ಹೇಳ್ತಾರೆ. ನೋಡಪ್ಪ, ಅದೇನು ಗೊತ್ತಿಲ್ಲ, ಕೇಳಿಸ್ಕೊ, ಜಗತ್ತೇನು ಮುಳುಗೋಗಲ್ಲ, ಇರೋವರೆಗೂ ಚೆನ್ನಾಗಿ ನೋಡ್ಕೊ. ನೀನು ತುಂಬಾ ಭವಿಷ್ಯದ್ದು ಇವೆಲ್ಲ ತಲೆಗಿಟ್ಕೊಂಡು ಕೂತ್ಕೊಂಡ್ರೆ, ನಾನೇನು ಹೇಳ್ತೀನಿ, ನೀವು ನಾಳೆ ಇವ್ರು ಯಾರೋ ಹಿಂಗೆ ಹೇಳಿದ್ರು, ಯಾರು ಇಲ್ಲಿ ಸಾಯ್ದೆ ಬದುಕ್ತಾರೆ ಹೇಳಪ್ಪ, ಹೋಗ್ಲಿ. ಯಾರಿಲ್ಲ ಯಾರಿಲ್ಲ. ನಾನು ಹೇಳ್ತೀನಿ, ನಿಮ್ಮ ಅಪ್ಪ ಅಮ್ಮ ವಯಸ್ಸಾಗ್ಬಿಡ್ತಾರೆ, ಅವ್ರು ಮುಂಚೆ ಹೋಗ್ಬಿಡ್ತಾರೆ, ನಾವು ಆಮೇಲೆ ಏನು ಅಂಚರಿಸ್ಕೊಂಡು ಹೋಗೋಣ ಅಂತ. ಅವ್ರಿಗೆ ಮುಂಚೆ ನೀವು ಹೋಗಲ್ಲ ಅಂತ ಏನು ಗ್ಯಾರಂಟಿ ಇದೆ? ಹೌದಣ್ಣ, ಹೌದು. ದಯವಿಟ್ಟು ಹೆಂಡತಿ ಇವರೆಲ್ಲರ ಕುರಿತು ನೋಡಪ್ಪ, ಯಾವ ಹೆಣ್ಣು ಗಂಡನ ಬಿಟ್ಟು ಹೋಗಿ ಏನು ನರಕ ಅನುಭವಿಸ್ತಾಳೆ ಅನ್ನೋದು ಅವರ ಅಪ್ಪ ಅಮ್ಮಗೂ ಗೊತ್ತು, ನಿನ್ನ ಹೆಂಡತಿಗೂ ಗೊತ್ತು. ತಿಳ್ಕೊ ಇದು ಮೊದಲು. ಅಷ್ಟು ಸುಲಭವಾಗಿ ಏನೂ ಆಗಲ್ಲ. ಅದೇ ಇನ್ನೊಂದಣ್ಣ, ಅವ್ರಿಗೆ ಸ್ವಲ್ಪ ಏನೋ ಸ್ವಲ್ಪ ಗರ್ಭ ಇದ್ರ ಹತ್ರ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಅದು ನಾನೇ ಮಾಡಿದೆ ಅಂದ್ರೆ, ಅಣ್ಣ ಇಲ್ಲೇ ಆಪರೇಷನ್ ಮಾಡಿಸ್ಕೋಣ, ಇಲ್ಲೇ ಇರಂತೆ ಅಂತಂದ್ರೆ, ಇಲ್ಲ ನಾನು ಆಪರೇಷನ್ ಮಾಡಿಸ್ಕೊಂಡು ತೋರ್ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾರಣ್ಣ. ಈಗ ಅದು ಮಾಡಿಸದೆ ಹೋದ್ರೆ ಏನು ಸಮಸ್ಯೆ? ಅದೇ ಅಣ್ಣ, ಏನಂದ್ರೆ ಅದು ಇನ್ನೂ ಬತ್ತ ಜಾಸ್ತಿ ದಪ್ಪ ಆಗುತ್ತೆ ಅಂತ ಹೇಳ್ತಾರೆ. ಆಕೆಗೆ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಅವಳು ಅಲ್ಲಿಗೆ ಹೋಗ್ತಾಳೆ ಇಲ್ಲಿಗೆ ಹೋಗ್ತಾಳ ಅನ್ನೋದು ಮುಖ್ಯ ಅಲ್ಲ, ಒಂದು ಹೆಣ್ಣಿನ ಜೀವ ಮುಖ್ಯ, ಆಯ್ತಲ್ಲ? ಹೌದಣ್ಣ, ಅದೇ ನಾನು ಹೇಳ್ತಿರೋದು. ನಾವೇ ಮುತುವರ್ಜಿಯಿಂದ ನೋಡ್ಕೊಂತೀವಲ್ಲ, ಯಾಕೆ ಇರುತ್ತೋ ಹೋಗುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು, ಪ್ರಾಣದ ವಿಚಾರ ಅಂತ ಬಂದಾಗ ಅದು ಶತ್ರು ಆದ್ರೂ ನಾವು ನಮ್ಮ ಕೈಲಾದ ಮಾಡ್ಬೇಕಪ್ಪ. ಬಟ್ ನಾನು ಅದೇ ಹೇಳ್ತೀನಿ, ಧರ್ಮದಿಂದ ನಾನು ನಡ್ಕೊಳ್ತೀನಿ, ಬಟ್ ಆ ಧರ್ಮ ಉಳಿಸ್ತಾನೆ ಇಲ್ಲೋ ಗೊತ್ತಿಲ್ಲ ಅಂತ ನನ್ನ ಮನಸ್ಸು ಅನ್ಕೊಳ್ಳೋಣ. ನೀವು ತುಂಬ ಮುಂದಾಲೋಚನೆ ಒಳ್ಳೆಯದಾದ್ರೂ ನೆಗೆಟಿವ್ ಮುಂದಾಲೋಚನೆಗಳು, ಹೋಗಿ ಹೆಂಗಾಗ್ಬಿಡುದು ಹಂಗಾಗ್ಬಿಡುದು, ಒಳಿತನ್ನ ಯೋಚನೆ ಮಾಡಿ. ಯಾಕಂದ್ರೆ ಇಲ್ಲಿ ಮ್ಯಾನಿಫೆಸ್ಟೇಷನ್ ಅಥವಾ ಸಂಕಲ್ಪಗಳಿಗೊಂದು ಶಕ್ತಿ ಇದೆಯಪ್ಪ.
ಯಾವ ಮನುಷ್ಯ ಯಾವ ಯೋಚನೆಗಳನ್ನು ತುಂಬಿಕೊಂಡಿದ್ದಾನೆ ಅವನ ಬದುಕು ಹಂಗೆ. ದರಿದ್ರತನದ ಯೋಚನೆ ಆದರೆ ಅವನ ಬದುಕು ದರಿದ್ರವೇ ಇಲ್ಲ. ನಾಳೆ ದಿನ ನನ್ನ ಹೆಂಡತಿ ನನ್ನ ಬೆಲೆ ತಿಳ್ಕೊಳ್ತಾಳೆ, ಹೆಂಡತಿ ಅಲ್ಲದೆ ಹೋದರೂ ಹುಟ್ಟೋ ಮಕ್ಕಳು ನನ್ನ ಬೆಲೆ ತಿಳ್ಕೊಳ್ತಾರೆ. ನನ್ನ ಪ್ರಯತ್ನ ನಾನು ಮಾಡೋಣ, ಹುಟ್ಟಿಸಿರೋನಾಗಿ ನನ್ನ ಕರ್ತವ್ಯ ನಾನು ಮಾಡೋಣ, ಅಪ್ಪ ಅಮ್ಮನಾಗಿ ಮಗನಾಗಿ ನನ್ನ ಕರ್ತವ್ಯ ನಾನು ಮಾಡೋಣ. ಅಂದರೆ ಎಷ್ಟು ಒಳಿತು ಯೋಚನೆ ಮಾಡ್ತಿರೋ ಈ ಒಳಿತಿನ ಯೋಚನೆಗಳೇ ನಿಮ್ಮ ಬದುಕನ್ನು ರೂಪಿಸ್ತವೆ. ಪ್ರಕೃತಿಗೆ ನೀವು ಯಾವುದನ್ನು ನನಗೆ ಹಿಂಗೆ ಆಗಬೇಕು, ನಾನು ಈಗ ಆಗಬೇಕು ಅಂದ್ಕೊಂಡಿದ್ದೀನಿ, ಅಥವಾ ನಾನು ಹೀಗೆ ಆಗ್ತೀನಿ, ಮುಂದೆ ನಾನು ಹೆಂಡ್ತಿ ಖಂಡಿತ ಬದಲಾಗ್ತಾಳೆ, ನನ್ನ ಬೆಲೆ ತಿಳ್ಕೊಳ್ತಾಳೆ, ಅಥವಾ ನನ್ನ ಸಂಸಾರ ಸರಿ ಹೋಗುತ್ತೆ, ಹಿಂಗೆ ಒಳ್ಳಿತನ್ನ ಯೋಚನೆ ಮಾಡ್ಕೊಂಡು ನಿಮ್ಮ ದಿನವನ್ನು ಕಳಿಬೇಕೇ ಹೊರತು ಅವನು ಯಾರೋ ಹೇಳ್ದ, ಇವ್ರು ಯಾರೋ ಹೇಳಿದ್ರು, ಅಲ್ಲಿಗೆ ಹೋಗ್ಬಿಟ್ಟು ವಾರಸ್ತಾರ ಮಾಡಿಬಿಡ್ತಾರೆ. ಆಯ್ತಪ್ಪ, ಏನು ಮಾಡಿದ್ರು ಅದು ನಿಂದ್ರಾಗ್ತವೆ. ಆಯ್ತಲ್ಲಪ್ಪ. ತುಂಬ ನೆಗೆಟಿವ್ ಯೋಚನೆ ಬೇಡ. ಬಂದಿದ್ದಾರೆ ಅಷ್ಟು ಮಾತ್ರ ತಲೆಯಲ್ಲಿರಲಿ. ನೀವೇ ಒಂಚೂರು ಬಾಗಬೇಕು, ಚೆನ್ನಾಗಿ ಮಾತಾಡಿಸ್ಬೇಕು. ಬಿಡು, ಅವಳು ಹಿಂಗೆ ಮಾತಾಡ್ತಾಳೆ, ಅವಳು ಅಲ್ಲಿ ಮಾತಾಡ್ತಾಳೆ, ಇಲ್ಲಿ ಮಾತಾಡ್ತಾಳೆ, ಅಥವಾ ನಮ್ಮ ಜೊತೆ ಕರೆಕ್ಟಾಗಿ ಮಾತಾಡಲ್ಲ, ನಮ್ಮ ಅಕ್ಕ ತಂಗಿರ ಜೊತೆ ಕರೆಕ್ಟಾಗಿ ಮಾತಾಡಲ್ಲ. ಆಯ್ತಪ್ಪ, ಬೈ ಪ್ರಾಡಕ್ಟ್ ಬೈ ಡಿಫಾಲ್ಟೇ ಅದು ಹಂಗಿದೆ. ಏನು ಮಾಡೋದು, ತಂದುಬಿಟ್ಟಿದ್ದೀವಿ ಮನೆಗೆ ಅಲ್ವಾ? ತಂದು ಹಾಗೇನು ಮಾಡೋದು, ವಾಪಸ್ ಕೊಡೋಕ್ಕಾಗಲ್ಲ, ಹೊಡೆದಾಕೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಒಂದು ಅದನ್ನು ನಾವೇ ಅನುಸರಿಸ್ಕೊಂಡು ಅದನ್ನು ಸ್ವಲ್ಪ ತಿದ್ದುಪಡಿ ಮಾಡಿಕೊಳ್ಬೇಕು. ಒಂದೇ ದಿವಸಕ್ಕಾಗಲ್ಲ, ಒಂದೇ ತಿಂಗಳಿಗಾಗಲ್ಲ. ಸ್ವಲ್ಪ ಕಾಯು, ಮನಸ್ಸನ್ನು ಹಿಡಿತದಲ್ಲಿಟ್ಕೋ. ಏನೂ ಆಗಲ್ಲ, ಆಗಬಾರ್ದು ಏನೂ ಆಗಲ್ಲ. ಇಲ್ಲಿವರೆಗೂ ಏನಾಗಿದೋ ಒಳ್ಳೆಯದಕ್ಕೆ ಆಗಿದೆ, ಮುಂದಾಗುವುದು ಒಳ್ಳೆಯದಕ್ಕೆ ಆಗುತ್ತೆ. ಅತ್ತೆ ಮಾವನೂ ಶತ್ರು ಅಲ್ಲ, ಅಥವಾ ನಿನ್ನ ಹೆಂಡತಿನೂ ಶತ್ರು ಅಲ್ಲ, ಹೊರಗಡೆ ಯಾರು ಶತ್ರುವಲ್ಲ. ಮೊದ್ಲು ಚೆನ್ನಾಗಿದ್ದಣ, ಅವ್ರ ಜೊತೆ ಎಲ್ಲ ಚೆನ್ನಾಗಿದ್ದಣ. ಮೊದ್ಲು ಇದು ಇನ್ಸಿಡೆಂಟ್ ಆಯ್ತು ಆದ್ಮೇಲೆ ಸ್ವಲ್ಪ ನಾನು ಇದಾಗಿದ್ದ. ಆಯ್ತು, ನಿಮ್ಮದು ಅಷ್ಟೇ ತಪ್ಪಿದೆ, ಆಯ್ತಲ್ಲ. ನನ್ನ ಪ್ರಕಾರ ನಾನೇ ಹೇಳ್ತೀನಪ್ಪ, ಈ ವಿಚಾರದಲ್ಲಿ ಇವತ್ತಿನ ಕಾಲಕ್ಕೆ ಮದುವೆಗೆ ಮುಂಚಿದೆ ಹೇಳಿದ ಚಿಕ್ಕ ತಪ್ಪುಗಳು ಕೂಡ ಮುಂದೆ 20 ವರ್ಷದ ನಂತರ ಆ ಸಂಬಂಧವನ್ನು ದೂರ ಮಾಡಿರೋದನ್ನು ನಾನು ನೋಡಿದ್ದೀನಿ. ಯಾಕಂದರೆ ಅದನ್ನು ಉದ್ದೇಶಪೂರ್ವಕವಾಗಿ ನೀವೇನು ಭಾಳ ದೊಡ್ಡ ಸುಳ್ಳು ಹೇಳ್ಬಿಟ್ಟಿದ್ದೀರಾ ಅಂತಲ್ಲ, ಬಟ್ ಇಂಥವೆಲ್ಲ ಇಟ್ಕೊಂಡು ಆಟ ಆಡಿಬಿಡ್ತಾರೆ ಆಮೇಲೆ. ಹಾಗಾಗಿ ನಿಮ್ಮ ಕಥೆಯಿಂದ ಸಮಾಜ ಎಚ್ಚೆತ್ತುಕೊಂಡು ಬಹುಶಃ ಯುವಜನತೆ ಓಕೆ, ಮದುವೆಗೆ ಮುಂಚೆ ಆ ಸಂಬಂಧವನ್ನು ಹೇಗಾದರೂ ಮಾಡಿ ಪಡ್ಕೊಳ್ಬೇಕು ಅಂತ ಹೇಳಿದ ಸುಳ್ಳುಗಳೇ ಮುಂದೆ ಮನೆಯನ್ನು ಸೂತಕ ವಾತಾವರಣ ಮಾಡಿಬಿಡ್ತಾವೆ. ಇರ್ಲಪ್ಪ, ಇವತ್ತಿಗೆ ಮಗುವನ್ನು, ಹೆಂಡತಿಯನ್ನು, ಅಪ್ಪ ಅಮ್ಮನನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಇದೆ, ನೋಡ್ಕೊಳ್ಳಿ. ಯಾವುದನ್ನು ಅತಿಯಾಗಿ ಆಲೋಚಿಸಿ ಮುಂದೆ ಹಿಂಗೆ ಬಿಟ್ಟು ಹೋಗ್ಬಿಡ್ತಾಳ, ಮುಂದೆ ಅಲ್ಗೋಗ್ಬಿಡ್ತಾಳ, ಹಿಂಗಾಗ್ಬಿಡುತ್ತಾ ಹಂಗಾಗ್ಬಿಡುತ್ತಾ, ನೋಡಪ್ಪ ಯಾರಿಲ್ಲದೆ ಹೋದರೂ ನಾನು ಬದುಕ್ತೀನಿ, ಮತ್ತು ಇವ್ರ ಜೊತೆಗೆ ಇನ್ನೂ ಯಾರೋ ಬಂದರೂ ನಂಗೆ ಸಾಕೋಷ್ಟು ಶಕ್ತಿನೂ ಇದೆ. ಇಷ್ಟು ಅಂದುಕೊಂಡು ಯಾರಿಗೂ ಅಂಟ್ಕೊಳ್ಬೇಡ. ಯಾರಿರ್ತಾರೋ ಅವರನ್ನು ಯಥೇಚ್ಛವಾಗಿ ಪ್ರೀತಿ ಮಾಡು. ಯಾರಿಗೆ ನಿನ್ನ ಜೊತೆ ಇರೋಕೆ ಇಷ್ಟವೇ ಇಲ್ವೋ, ಎಷ್ಟು ದಿನ ಇಟ್ಕೊಳ್ತೀಯಪ್ಪ ಅವ್ರನ್ನ? ಸುಮ್ಮನೆ ಎಕ್ಸ್ಟ್ರೀಮ್ ಯೋಚನೆ ಮಾಡೋಣ ಇಬ್ರು. ಅವ್ರಿಗೆ ಇಷ್ಟನೇ ಇಲ್ಲಪ್ಪ, ನೀನು ಕಾನೂನಿಗೆ ಹೋಗು, ದೊಡ್ಡವ್ರಿಗೆ ಹೋಗು, ಆ ಪಂಚಾಯತಿಗೆ ಹೋಗು, ಅವ್ರಿಗೆ ಇಷ್ಟವೇ ಇಲ್ಲ. ಅವ್ರನ್ನ ನಿನ್ನ ಪರ ಮಾಡ್ಕೊಳ್ಳೋದ್ರಲ್ಲೇ ನಿನ್ನ ಆಯಾಸ ಮುಗಿದು ಹೋದರೆ ಸಂಪಾದಿಸಿದ ಅಥವಾ ಅನುಭವಿಸಿದ ಸುಖ ಏನು ಮತ್ತೆ? ಬೇಡ, ತುಂಬ ಮೋಹ ಬೇಡ, ತುಂಬ ಏನಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ. ನಿನ್ನ ಮಕ್ಕಳ ಮೇಲೂ ಅಷ್ಟೇ ಸಾಕಬೇಕು, ಮುದ್ದಿಸಬೇಕು, ನಿಮ್ಮ ಜೀವನಾನುಭವ ಹೇಳಬೇಕು, ಸರಿ ತಪ್ಪುಗಳ ಜ್ಞಾನ ಕೊಡಬೇಕು, ಅವರನ್ನು ರೆಕ್ಕೆ ಬರೋವರೆಗೂ ಚೆನ್ನಾಗಿ ಕಾಪಾಡಬೇಕು, ಒಳ್ಳೆ ಜ್ಞಾನ ಅನ್ನೋ ಸಂಸ್ಕಾರ ಅನ್ನೋ ಗೊಬ್ಬರ ಹಾಕಬೇಕು. ಮುಂದಿಂದ ಅವರಿಗೆ ನಾವೇನು ಮಾಡಿಬಿಡ್ತೀವಿ, ಹುಡ್ಸಿರೋರು ನಾವು, ಅವ್ರ ಬದುಕನ್ನು ನಾವೇ ಕಟ್ಟಿಬಿಡ್ತೀವಿ, ಅವ್ರು ಹಿಂಗೇ ಇರಬೇಕು ಅಂತ ಭ್ರಮೆಯಲ್ಲಿರ್ತೀವಿ. ಇಲ್ಲ, ನಿಮ್ಮ ಮೂಲಕ ಬಂದಿದ್ದಾರೆ ಅನ್ನೋದೊಂದು ಬಿಟ್ಟರೆ ಅವ್ರ ಪ್ರಾರಬ್ಧದ ಚೀಲದಲ್ಲಿ ಕರ್ಮಗಳಿರೋದೇ ಬೇರೆ. ಅವ್ರದ್ದು ಏನೇನೋ ಕಥೆಗಳಿರ್ತವೆ. ಕೆಲವೊಮ್ಮೆ ನಿಮ್ಮಂತೆ ಆಗುತ್ತವೆ, ಇನ್ನು ಕೆಲವೊಮ್ಮೆ ಹೋಗ್ಲಿ ಬಿಟ್ರಪ್ಪ, ಆಯಿತು ಈಗ ನಿಮ್ಮ ತಂಗಿದೆ ಲವ್ ಮಾಡಿ ಮದುವೆ ಆಗಲಿ ಅಂತ ನೀವೇನು ಆಸೆ ಪಟ್ಟು ಹೋಗಮ್ಮ ಲವ್ ಮಾಡ್ಕೊಂಬ ಅಂತ ಏನು ಕಳಿಸಿದ್ರಾ? ಹಂಗಾಯ್ತು, ನೀವು ಒಪ್ಕೊಂಡ್ರಿ, ಹೌದಲ್ಲ? ಕೇಳಿಸ್ತಿದ್ಯಾ? ಹಲೋ, ಆಯಿತು, ಒಳ್ಳೇದಾಗಲಿ. ಅವ್ರ ಧ್ವನಿ ಕಟ್ಕಟ್ಟಾಗ್ತಿದೆ, ನನಗೆ ಅರ್ಥವಾಗುತ್ತೆ ಅವ್ರು ಏನು ಹೇಳಲಿಕ್ಕೆ ಬಂದರು ಅಂತ. ಆದರೆ ಈ ಸಮಯದಲ್ಲಿ ಆ ಹೆಣ್ಮಗಳಿಗೆ ಪ್ರೀತಿ ತೋರಿಸೋ ಮೂಲಕ ಆಯ್ತು ಕಣೆ, ನಂದೇ ತಪ್ಪಾಯಿತು ಬಿಡು ಅಂದುಕೊಂಡು ಸ್ವಲ್ಪ ಬಾಗು. ತೀರಾ ಕೆಟ್ಟ ತಪ್ಪೇನು ಮಾಡಿಲ್ಲ. ಹೆಣ್ಮಕ್ಳು ಅಷ್ಟೇ ಅರ್ಥ ಮಾಡ್ಕೊಳ್ಳಿ. ಗಂಡನಲ್ಲೇನೋ ಚಿಕ್ಕ ಪುಟ್ಟ ದೋಷಗಳಿದ್ದರೆ ತಿದ್ದಿ
ಹಿರಿಯರ ಮೂಲಕ ತಿದ್ದಿಸಿ. ಅದು ಬಿಟ್ಟು ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗ್ಬಿಡ್ತೀವಿ, ಅಲ್ಲಿ ಯಾರು ಗಂಡು ಮಕ್ಕಳಿಲ್ಲ. ಆಯಿತು, ನಿಮ್ಮ ಅಪ್ಪ ಅಮ್ಮನ್ನು ನೀವು ಕಾಳಜಿ ಮಾಡಿ, ತಪ್ಪೇ ಇಲ್ಲ. ಆದರೆ ಒಂದು ಮನೆ ಬೆಳಗ್ಲಿಕ್ಕೆ ಬಂದಿರೋ ನೀವು ಆ ಮನೆಯಲ್ಲಿ ಹಿರಿಯರು ಕಣ್ಣೀರು ಹಾಕ್ಲಿಕ್ಕೆ ನೀವು ಕಾರಣ ಆದರೆ ನೀವು ನಿಮ್ಮ ಅಪ್ಪನ ಮನೆಯಲ್ಲ, ವೈಕುಂಠಕ್ಕೆ ಹೋಗಿ ಕೂತ್ಕೊಂಡ್ರು ಕರ್ಮ ನಿಮ್ಮನ್ನು ಬಿಡಲ್ಲ. ಎಲ್ಲದಕ್ಕೂ ಒಂದು ಕಾಲ ಇರುತ್ತವ, ಎಲ್ಲದಕ್ಕೂ ಒಂದು ಪ್ರತಿಫಲ ಇರುತ್ತೆ. ಒಬ್ಬರ ಮುಖದಲ್ಲಿ ನಗು ತರಿಸಿದ್ದಕ್ಕೂ ಒಂದು ಪ್ರತಿಫಲ ಇದೆ, ಒಬ್ಬರ ಮನಸ್ಸಿಗೆ ನೋವು ಮಾಡಿ ಕಣ್ಣೀರು ಹಾಕ್ಸಿದ್ದಕ್ಕೂ ಒಂದು ಪ್ರತಿಫಲ ಇದೆ. ನಗು ತರಿಸಿದ್ದಕ್ಕೆ ಏನು ಪುಣ್ಯಫಲ ಇದೆಯೋ, ಅಳು ತರಿಸಿದ್ದಕ್ಕೂ ಅಷ್ಟೇ ಪುಣ್ಯಫಲ ಇದೆ. ಆದರೆ ಸ್ವಲ್ಪ ತಡವಾಗಿ ಸಿಗ್ಬೋದಷ್ಟೇ. ಇವತ್ತು ಬಿಡು, ನಮ್ಮ ತವ್ರ ಮನೆಯವರು ನನಗೆ ಬೆಂಬಲವಾಗಿ ಅವರೇ, ಗಂಡನ ಅಯ್ಯೋ ಅನ್ಸ್ಬಿಡೋಣ, ಗಂಡನ ಮನೆಯನ್ನು ಕಣ್ಣೀರು ಹಾಕಿಸ್ಬಿಡೋಣ, ಅದು ಇದು ಅಂತ ಅಂದ್ಕೊಂಡು ಹೋದರೆ ಆಯಿತು. ನಿಮ್ಮ ಅಪ್ಪ ಅಮ್ಮನೂ ಏನು ವಯಸ್ಸಲ್ಲಿ ಹಿಂಗೆ ಇರ್ತಾರೆ, ಅವ್ರಿಗೂ ವಯಸ್ಸಾಗುತ್ತೆ, ಅವ್ರಿಗೂ ಕಾಯಿಲೆಗಳು ಬರ್ತವೆ. ಅದು ಹೇಗಿರುತ್ತೆ ಅಂದರೆ ನೀವು ಕಲ್ಪನೆ ಮಾಡಿಕೊಂಡಿರೋಕ್ಕೂ ಸಾಧ್ಯವಿಲ್ಲ. ನಿಮ್ಮ ಕಷ್ಟಗಳು ಅವತ್ತು ಆ ಮಟ್ಟಿಗೆ ನಿಮ್ಮನ್ನು ಕಾಡಿಸ್ತವೆ, ಅಥವಾ ನಿಮ್ಮ ಪಾಪದ ಫಲಗಳು. ಗಂಡಿಂದ ಹೆಣ್ಣಿಗೂ ಅನ್ಯಾಯ ಆಗಬಾರ್ದು, ಹೆಣ್ಣಿಂದ ಗಂಡಿಗೂ ಅನ್ಯಾಯ ಆಗಬಾರ್ದು ಅಲ್ವಾ? ಇದನ್ನು ಅರ್ಥ ಮಾಡಿಕೊಳ್ಬೇಕು. ನನಗನ್ಸುತ್ತೆ ಇಲ್ಲಿ ಹಿರಿಯರಾದವರು ಮತ್ತು ಇನ್ನೊಂದು, ಸುಳ್ಳು ಹೇಳ ಮದುವೆ ಆಗ್ಬೇಡ್ರಪ್ಪ, ಬೇಡವೇ ಬೇಡ. ಹೌದು ನಾನು ಇರೋದೇ ಕಪ್ಪುಗೆ, ಹೌದು ನಾನು ಇರೋದೇ ಬಡವ, ಹೌದು ನನಗಿರೋದೇ ಇವತ್ತು ಹಿಂಗೆ ಇದ್ದೀನಿ ಹಿಂಗೆ ಇರ್ತೀನಿ ಅಂತಲ್ಲ, ಮುಂದೇನೋ ಒಳ್ಳೇದಾಗಬಹುದು. ಹೆಣ್ಣೊಡಕ್ಕೆ ಹೋಗ್ತೀನಿ ಅನ್ನೋ ಕಾರಣಕ್ಕೆ ಮುಖದ ತುಂಬ ಮೇಕಪ್ ಹಾಕೊಂಡು ಹೋಗಿ ಎಷ್ಟೊತ್ತಿರ್ಬೋದು? 1 ಗಂಟೆ 2 ಗಂಟೆ ಸಂಜೆವರೆಗೂ, ಜೀವನ ಪೂರ್ತಿನ? ಅಯ್ಯೋ ಇದೇನು ಮದುವೆ ನೋಡೋಕೆ ಬಂದಾಗ ಹಿಂಗೆ ಬೆಳಗಿದ್ದ, ಈಗ ನೋಡಿದ್ರೆ ತೊಳೆದು ಕೆಂಡಿದ್ದಂಗೆ ಅವನೇ ಅಂತ ಆಮೇಲೆ ದೂರ ಮಾಡಿಬಿಡ್ತಾರೆ. ಏನಿದ್ದೀರೋ ಹಾಗೇ ಇರಿ, ನೀವೇನೋ ಅದನ್ನು ಹಾಗೆ ತೋರಿಸ್ಕೊಳ್ಳಿ. ಇಲ್ಲದನ್ನು ಇದೆ ಅಂತ ನೀವು ಏನೋ ಆರ್ಟಿಫಿಷಿಯಲ್ ಮಾಡಲಿಕ್ಕೆ ಹೋದರೆ ಒಂದೇ ಸಿಗಾಕೊಳ್ತೀರ. ಆಯಿತಾ? ಒಳ್ಳೆಯದಾಗಲಿ. ನಿಮ್ಮ ಹೆಂಡತಿಯನ್ನು ಪ್ರೀತಿಯಿಂದ ಬದಲಾಯಿಸಿ. ನಿಮ್ಮ ಹೆಂಡತಿ ಮನೆಯವರನ್ನು ದ್ವೇಷಿಸಬೇಡಿ, ಕಾರಣ ಇಲ್ಲ. ದ್ವೇಷದಿಂದ ದ್ವೇಷವನ್ನು ಸರಿ ಮಾಡಲಿಕ್ಕಾಗಲ್ಲ. ಒಂದು ಮೌನ ವಹಿಸಿ ತಟಸ್ಥರಾಗಿ, ಇಲ್ಲ ಸೋತು ಅವ್ರಿಗೊಂದು ಕ್ಷಮೆ ಕೇಳಿ ನೀವೇ ಮುಂದೆ ಹೋಗಿ. ಕ್ಷಮೆ ಕೇಳಿದ್ರೆ ನೀವು ಸೋತ್ರಿ ಅಂತಲ್ಲ, ಸಂಬಂಧಗಳ ಸುಧಾರಣೆಗೆ ಅದಕ್ಕಿಂತ ದೊಡ್ಡ ದಾರಿ ಇಲ್ಲ. ಆಯಿತು, ನಿಮಗೆ ಕ್ಷಮೆ ಕೇಳಲಿಕ್ಕೆ ಮನಸ್ಸೊಪ್ಪಲ್ವಾ, ಸುಮ್ಮನಿರಿ. ಅವರು ಫೋನಲ್ಲಿ ಮಾತಾಡ್ಬಿಡ್ತಾರೆ, ನನಗೆ ಫೋನ್ ಮಾಡಲ್ಲ, ಹಂಗೆ ಹಿಂಗೆ ಅಂತ ಏನು ಅಂದ್ಕೊಳ್ಬೇಡಿ. ಏನು ದೇವರು ನಿಮ್ಮನ್ನೇನು ಹಸುವಿನಿಂದ ಇಟ್ಟಿಲ್ಲ, ನಿಮಗೂ ದೇವರು ದಾರಿ ಮಾಡ್ತಾನೆ. ಒಳ್ಳೆಯದಾಗಲಿ, ನಿಮ್ಮ ಸಂಸಾರಕ್ಕೆ ಒಳ್ಳೆಯದಾಗಲಿ.